ಎಲ್ರಿಗೂ ನಮಸ್ಕಾರ. ಬುದ್ಧ ಪೂರ್ಣಿಮೆ ಶುಭಾಶಯಗಳು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಆತ್ಮೀಯರೇ, ಈ ದಿನ ಬುದ್ಧ ಪೂರ್ಣಿಮೆ. ಭಗವಾನ್ ಬುದ್ಧ ಒಂದು ಮಾತು ಹೇಳ್ತಾರೆ, ಅರಣ್ಯವೆಂದರೆ ಅದೊಂದು ವಿಶಿಷ್ಟ ಜೀವಕೋಶ. ತನಗಾಗಿ ಏನನ್ನು ಬಯಸದೆ ಬೇಡಿ ಬಂದ ಎಲ್ಲರಿಗೂ ಆಶ್ರಯ ನೀಡುತ್ತದೆ. ಕೊನೆಗೆ ತನ್ನನ್ನು ಕಡಿಯಲು ಕೊಡಲಿ ತಂದವನಿಗೂ ನೆರಳು ನೀಡುತ್ತದೆ. ಇವತ್ತ ನಾನು ಕಲ್ಕತ್ತನಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಬಿಳಿಮನೆಯವರು ಒಂದು ಕಾಲಕ್ಕೆ ನನಗೆ ಸಾಕ್ಷಿ ಪ್ರಜ್ಞೆ ಆಗಿದ್ರು. ಇವತ್ತ ಅಧಿಕಾರಕ್ಕೆ ಮತ್ತೆ ಮತ್ತೆ ಅಂಟಿಕೊಳ್ಳುವ ಸಲುವಾಗಿ ನಮ್ಮ ಜೊತೆ ನಡೆದ ಒಂದು ಮಾತುಕತೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸ್ವಾಮಿ, ನಾನು ನಿಮ್ಮನ್ನು ಕೇಳ್ತೀನಿ, ಮೊಟ್ಟ ಮೊದಲಿಗೆ ಹೇಳ್ಬಿಟ್ಟಿರ್ತೀನಿ, ನಾನು ಯಾವುದೇ ವ್ಯಕ್ತಿಯ, ಪಕ್ಷದ, ಗುಂಪಿನ ವಕ್ತಾರನಾಗಿ ನಾನು ಮಾತಾಡಿಲ್ಲ. ಯಾವುದೇ ವ್ಯಕ್ತಿಯ, ಗುಂಪಿನ, ಪಕ್ಷದ ವಕ್ತಾರನ ಮಾತಾಡಿಲ್ಲ. ನೀವು ಏನೋ ಅಜೆಂಡಾ ಇದೆ ಅಂತ ಹೇಳಿದ್ದೀರಾ. ಆತ್ಮಸಾಕ್ಷಿ ಇದೆಯಾ ನಿಮಗೆ? ಮನಸಾಕ್ಷಿ ಇದೆಯಾ? ನೈತಿಕತೆ ಇದೆಯೇ? ಪ್ರಾಮಾಣಿಕತೆ ಇದೆಯೇ? ಏನಿದೆ ನಿಮ್ಮ ಹತ್ರ? ನಿಮ್ಮ ತಪ್ಪುಗಳನ್ನು ನಮ್ಮ ಮೇಲೆ ಆರೋಪಿಸ್ಬೇಡಿ. ಆ ಹಾಡಿಯನ್ನು ನೀವು ಸ್ಪಷ್ಟವಾಗಿ ಒಪ್ಕೊಂಡಿದ್ದೀರಾ. ನನಗೆ 3 ತಿಂಗಳಿಂದ ಸಿದ್ದರಾಮಯ್ಯವರು ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ನನಗೂ ರೋಸತ್ತೋಗಿದೆ, ಅದು ಕೊಟ್ಟುಬಿಟ್ಟು ಅದಕ್ಕೆ ನಾನು ವಾಪಸ್ ಹೋಗ್ಬೇಕು ಅಂತ ನಿಮ್ಮ ಬಾಯಿನಲ್ಲಿ ಹೇಳಿದ್ದೀರ, ನಿಮ್ಮ ನಾಲ್ಗೆನಲ್ಲಿ ಹೇಳಿದ್ದೀರ. ಅದನ್ನ ಇದರಿಂದ ಪಾಠ ಕಲ್ತು ಏನ್ ಪಾಠ ಕಲ್ತು? ನೀವಿರೋದು ಸಾರ್ವಜನಿಕ ಬದುಕಲ್ಲಿ ಸ್ವಾಮಿ, ಸಾರ್ವಜನಿಕ ಬದುಕಲ್ಲಿ, ನಿಮ್ಮ ಖಾಸಗಿ ಬದುಕಲ್ಲ ನಾವು ಇರ್ತಿರೋದು. ನಿಮ್ಮ ಕಾಮದ ವಿಷಯದ ಬಗ್ಗೆ, ಆಹಾರದ ಬಗ್ಗೆ ನಾನು ಬಂದಿಲ್ಲ, ಅದು ಅತ್ಯಂತ ಖಾಸಗಿ ಅಂತ ನನಗೆ ಗೊತ್ತು. ಆದ್ರೆ ಸಾರ್ವಜನಿಕ ದೃಷ್ಟಿನಲ್ಲಿ ಇರ್ಬೇಕಾದ್ರೆ, ನಮ್ಮ ನಂಬಿಕೆ ಬೇರೆಗಳನ್ನ ಕಡಿತಾ ಇರ್ಬೇಕಾದ್ರೆ, ನಮ್ಮ ಮನಸ್ಸಿಗಾಗುವಂತ ಭಾವಸ್ಫೋಟ ಏನಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಧಿಕಾರ ಬೇಕಾಗಿದೆ, ನಿಮಗೆ ಅಧಿಕಾರಕ್ಕೆ ಅಂಟ್ಕೊಳ್ತೀರ. ನೀವು ಅಂಟ್ಕೊಂಡು ಏನ್ ಬೇಕಾದ್ರೂ ಮಾಡ್ತೀರಾ. ನಮ್ಗದಿಲ್ಲ. ನಾವು ಸತ್ಯನೇ, ಯಾರು ತಪ್ಪು ಮಾಡಿದ್ರು ತಪ್ಪೇನೆ. ಚೆನ್ನಾಗಿ ತಿಳ್ಕೊಳ್ಳಿ. ಪುರುಷೋತ್ತಮ ಬಿಳಿಮರೆ, 20 ವರ್ಷಗಳ ಮುಂಚೆ ನಾನು ಸಿದ್ದರಾಮಯ್ಯವ್ರಿಗೆ ಎಷ್ಟು ಓಡಾಡಿದ್ದೀನಿ, ಅವ್ರಿಗೆ ಎಲೆಕ್ಷನ್ಗೆ ಎಷ್ಟು ಓಡಾಡಿದ್ದೀನಿ. ಇದೇ ದೇವೇಗೌಡರ ಜೊತೆನಲ್ಲಿ ನಾನು ಜಗಳ ಆಡಿದ್ದೀನಿ. ಅನ್ನಭಾಗ್ಯದ ವಿಷಯದಲ್ಲಿ ಎಲ್ಲಾ ಪತ್ರಿಕೆಗಳು ಪೇಪರ್ ಕೊಡಿಸ್ತೀನಿ ನೋಡಿ, ಜಗಳ ಆಡಿದ್ದೀನಿ. ನಿಮ್ ತರ ಅಧಿಕಾರಿ ಕಂಡು ಕೊಟ್ಕೊಳ್ಳಿಲ್ಲ. ಇನ್ನೂ ಒಂದು ಸ್ಪಷ್ಟಪಡಿಸ್ತೀನಿ, ನಾನು MLC-ಗೆ ತಿರಸ್ಕರಿಸ್ತಾನು, ರಾಜ್ಯೋತ್ಸವ ಪ್ರಶಸ್ತಿನ ತಿರಸ್ಕರಿಸ್ತಾನು. ನನಗೆ ಆ ನೈತಿಕತೆ ಇದೆ, ಸ್ವಂತ ಹಕ್ಕಿದೆ, ಪ್ರಾಮಾಣಿಕತೆ ಇದೆ. ನಾನು ಯಾರ್ಯಾರ ಗಡಿನಲ್ಲಿ ಬೆಳೆದಿದ್ದೀನಿ ಗೊತ್ತಾ? ಪುರುಷೋತ್ತಮ ಬಿಳಿಮರವರೇ, ವೀರಣ್ಣ ಪಾಟೀಲ್ ಅವರು ದಕ್ಷ ಆಡಳಿತಗಾರ, ಆದ್ರೆ ರಾಜಕಾರಣಿ ಅಲ್ಲ. ಎಲ್ಲ ನೀವು ಯಾರ ತಾಳಿ, ಬಂಗಾರಪ್ಪನ ತಾಳಿ, ವೈರಪ್ಪನ ತಾಳಿ, SM ಕೃಷ್ಣ ಅವ್ರ ತಾಳೆ, ದೇವೇಗೌಡ ತಾಳೆ, ಇವರೆಲ್ಲ ಅರ್ಜುನ್ ಸಿಂಗ್ ಅವ್ರ ನನಗೆ ಒಡನಾಟ ಇತ್ತು, VP ಸಿಂಗ್ ಅವ್ರ ಜೊತೆ ಒಡನಾಟ ಇತ್ತು, ಮಮತಾ ಬಾನರ್ಜಿ ಅವ್ರ ಜೊತೆ ನನ್ಗೆ ಒಡನಾಟ ಇತ್ತು, ವಾಜಪೇಯಿ ಅವ್ರು ನನಗೆ ಪತ್ರ ಬರೀತಾ ಇದ್ರು. ಎಲ್ಲಿ ಹೋಗ್ತೀನಿ ನಾನು? ಪಕ್ಷಾತೀತ. ಯಾವ ಪಕ್ಷ ಒಳ್ಳೇದು ಮಾಡ್ತಾರೆ ಅದಕ್ಕೆ ನಾನು ಸಪೋರ್ಟ್ ಕೊಡ್ತೀನಿ. ನಾನು ಎಡಪಂಥಿನೂ ಅಲ್ಲ, ಬಲಪಂಥಿನೂ, ನಾನು ಜೀವನ ಪಂಥಿ. ನಾನು ನಿಮ್ಮ ಆತ್ಮಸಾಕ್ಷ್ಯ ಕೇಳ್ತಾ ಇದ್ದೀನಿ. ನೀವು ಅವತ್ತು ನನ್ನ ಜೊತೆ ಮಾತಾಡಿದ್ರಲ್ಲ, ನೀವು ಒಪ್ಕೊಂಡ್ರಲ್ವಾ? ಏನಂತ ಹೇಳಿರಳೆ? ಹೌದು, ಈ ಸರ್ಕಾರಕ್ಕಿಂತ ಹಳೆ BJPನೇ ವಾಸಿ ಅಂತ ನಿಮ್ಮ ಬಾಯಿನಲ್ಲಿ ಒಪ್ಕೊಂಡ್ರಲ್ಲ. ಇವತ್ತು ಮದಕ್ಕೆ ಅಧಿಕಾರಕ್ಕೆ ಅಂಟ್ಕೊಳ್ತೀನಿ ಅಂದ್ಬಿಟ್ಟು ನಿಮ್ಮಿಂದಾಗಿ ಸಿದ್ದರಾಮಯ್ಯ ಕೆಡ್ತಾ ಇರೋದು ಕಣ್ರಿ. ನೀವು ನಿಮ್ಮಿಂದಾಗಿ ಸಿದ್ದರಾಮಯ್ಯ ಕೆಟ್ಟಿದ್ದು. ನಿಮ್ಮ ಬುದ್ಧಿ ಪ್ರಕಾಶಿಸ್ತಾ ಇದೆ, ಹೃದಯನ ಕಳ್ಕೊಂಡಿದ್ದೀರ ನೀವು. ಬೇಡ ರೀ, ಕೈ ಮುರ್ ಕೇಳ್ತೀನಿ. ನಮಗೆ ಬೇಕಾರೋದು ನಿಮ್ಮ ಬುದ್ಧಿ ಪ್ರಕಾಶನ ಅಲ್ಲ, ಅಧಿಕಾರಕ್ಕೆ ರೀ. ನಾನಾಗಿದ್ದ ಆ ಕ್ಷಣದಲ್ಲಿ ನೈತಿಕ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಂಡು ಏನಾದ್ರು ಬರಿತಾ ಇದ್ದೆ. ನಿಮ್ಗೆ ಅಂಟ್ಕೋಬೇಕು. ಯಾಕೆಂದ್ರೆ ನೀವು ಮಾಡಿದ್ರಿ ರೀ. ಮಲ್ನಾಡ ಗಾಂಧಿ ಗೋವಿಂದೇಗೌಡರು ಅಂದ್ರೆ ಯಾರ್ರೀ? ರೀ, ಸಿದ್ದರಾಮಯ್ಯನವ್ರಿಗೆ ನೀವು ಹೇಳ್ಕೊಡ್ಬೇಕು ರೀ. ಇಂಥವ್ರೊಬ್ರು ಶಾಂತಿಯವರಿಗೆ ಗೋಪಾಲ್ ಗೌಡ್ರು ಇದ್ರು, ಕಡಿದಾಳ ಮಂಜಪ್ಪರ್ ಇದ್ರು, ಕೆಂಗಲ್ ಹನುಮಂತನರಿದ್ರು, ನಿತ್ಯ ಸಚಿವ ಶಂಕರೇಗೌಡರು ಇದ್ರು, ಕರ್ಮಯೋಗಿ ಕರಿಯಪ್ಪ ಇದ್ರು, ಲಕ್ಷ್ಮೀ ಸಾಗರ್ ಅವರು ಇದ್ರು, ನಜೀರ್ ಸಾಬ್ ಅವರು ಇದ್ರು. ಇವ್ರನ್ನೆಲ್ಲ ನೆನಪು ಮಾಡ್ಕೊಡ್ಬೇಕು ನೀವು ಅವ್ರಿಗೆ. ಆ ಹಿನ್ನೆಲೆಯಿಂದಂತ ಬಂದಂತ ಸಿದ್ದರಾಮಯ್ಯನವರು ಒಂದು ಕಾಲಕ್ಕೆ, ಈಗಲೂ ಗಂಟಾಘೋಷ ಹೇಳ್ತೀನಿ, ಮುಂದುವರಿ ರೀ. ನಾನು ಹಾರೋಳಿದ ವಿದ್ಯಾಸಂಸ್ಥೆಯಲ್ಲಿ ಓದಿದ್ಕೊಂಡ್ರೆ HS ದೊರೆಸ್ವಾಮಿಯವರ ಮಾನಸ ಪುತ್ರ. ನನಗೂ ಮಲ್ನಾಡ ಗಾಂಧಿ ಗೌಡ್ರ ಜೊತೆ ಒಡನಾಟ ಇತ್ತು. KH ರಂಗನಾಥ್, ಬುದ್ಧ ಪ್ರಜ್ಞೆ KH ರಂಗನಾಥ್ ಅವ್ರ ಜೊತೆ ನನಗೆ ಒಡನಾಟ ಇತ್ತು. ನಾನು ಎಲ್ಲವನ್ನೂ ಇಲ್ಲಿ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಳ್ಳಿ. ಇವಕ್ಕೆ ಎಷ್ಟು ಬರ್ತವೆ ಅಂತಂದ್ರೆ, ನಮ್ಮಿಲ್ಲನೂ ಬಹಳ ದೊಡ್ಡದಿದೆ.
ಇವತ್ತು ಕಷ್ಟಪಟ್ಟು ಆ ಕಾಲದಲ್ಲಿ ಸಂಪಾದನೆ ಮಾಡಿದಂತ ಆಸ್ತಿನ ಕಡು ಬಡವರಿಗೆ ಹಂಚಿದ್ದೇನೆ. ನಮ್ ತಾಕತ್ತು. ನೀವು ಯಾವ ತರ ಇದ್ದೀರಾ ಹೇಳಿ? ನಿಮಗೆ ತಿಂಗಳು ಕೂಳು ಬರ್ತಾರೆ, ಆದ್ರೂ ಬಂದು ಅಧಿಕಾರಿ ಕಂಟ್ಕತ್ತೀರಾ. ಯಾರು ಬೇರೆ ಇರ್ಲೇ ಇಲ್ವೇನ್ರಿ? ಕಾಂಗ್ರೆಸ್ ಏನ್ ಬೇರೆ ಇರ್ಲಿಲ್ವಾ? ಯಾಕೆ ನೀವು ಆತರ ಲಾಬಿ ಮಾಡ್ಕೊಂಡು ಬರ್ತೀರಾ? ಇಲ್ಲಿಗೆ ಬಿಟ್ಟು ಹೋಗಕ್ಕಾಗಲ್ಲ, ಅಂಟ್ಕತ್ತೀರಾ. ನಿಮ್ಮ ನಾಲ್ಗೆ ಏನ್ರಿ ಅದು? ನಾಲ್ಗೆನ ಅದು? ನೀವೇ ಒಪ್ಕೊಂಡಿದ್ದೀರಾ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಪುರುಷೋತ್ತಮರೇ, ಇದು ಸಾರ್ವಜನಿಕ ಬದುಕಲ್ಲಿರೋದು. ಬಿಳಿ ಮನೆಯವರೇ, ನೀವು ಯಾವುದೇ ಅಧಿಕಾರ ಇಲ್ದಲ್ಲ ಇದ್ರೆ ಇದು ಮಾತಾಡಿದ್ರೆ ತಪ್ಪಾಗಿರೋದು. ನೀವು ಒಂದು ಅಧಿಕಾರದಲ್ಲಿದ್ದೀರಾ, ಒಂದು ಅಧ್ಯಕ್ಷರಾಗಿದ್ದೀರಾ. ಅವ ಮಾತಾಡ್ದಾಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಬಿಡುಗಡೆ ಮಾಡ್ಲೇಬೇಕದು. ಅದು ನನ್ನ ಜವಾಬ್ದಾರಿ ಕೂಡ, ನನ್ನ ಜವಾಬ್ದಾರಿ. ಆಹಾ, ಎಂತೆಂತರು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬರೆಯೋದೊಂದು ಬದುಕೋದೊಂದು ಇವೆಲ್ಲ ಇದು. ಆ ರಾಜ್ ಟಿವಿ ಕೊಟ್ಟಿದ್ದ ಸಂದರ್ಶದಲ್ಲಿ ಏನೋ ಅಜೆಂಡಾ ಇರಬೇಕು. ಯಾವ್ದ್ರಿ ಅದು ಅಜೆಂಡಾ? ಅದು ನಿಮ್ಗಿರೋದು ಅಜೆಂಡಾ, ನಮ್ಗಲ್ಲ. ನಾವ್ ಯಾವತ್ತೇ ಅಲ್ಲಿ ಕನ್ನಡಾಂಬೆಗೆ ಜೈ ಅಂತೀವಿ, ಭಾರತಾಂಬೆಗೆ ಜೈ ಅಂತೀವಿ. ನಾನು ಎಡಪಂಥಿನೂ ಅಲ್ಲ, ಬಲಪಂಥಿನೂ ಅಲ್ಲ, ನಾನು ಜೀವನ ಪಂಥಿ. ನನಗೆ ಬದುಕೇ ನನಗೆ ಬಹಳ ಮುಖ್ಯ. ಒಂದು ಕಪ್ಪಿ ಚುಕ್ಕೆ ತೋರಿಸ್ಬಿಡಿ ನನ್ನ ಹೆಸರಲ್ಲಿ, ನನ್ನ ಹೆಸರು ಬದಲಾಯಿಸ್ಕೊತೀನಿ, ನಿಮ್ ಪಾದ ಬಂದು ನೆಕ್ತೀನಿ. ನೀವು ಮಾಡಿದ ಮಾತನ್ನ ಸುಳ್ಳು ಅಂತ ಬೇಕಾರೆ ಫಾರಿನ್ ಇದಕ್ಕೆ ಕಳಿಸ್ರಿ, ಯಾವ್ದಾರ ಟೆಸ್ಟಿಗೆ ಕಳಿಸ್ರಿ, ಅವಾಗ ಗೊತ್ತಾಗ್ತೀನಿ ನೀವೇನು ಅನ್ನ ತಿಂತೀರಾ, ಏನ್ ತಿಂತೀರಾ ನೀವು. ನರನಾಡಿಗಳಿಗೆ ನೆರೆದ ಮೌನ ಮಾತುಗಳ ಜಾತ್ರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬುದ್ಧ ಪೂರ್ಣಿಮೆ ಕವಿದ ಕರಾಳ ರಾತ್ರಿಗಳೊಳಗೆ ನನ್ನ ಬಾಚಿ ತಬ್ಬಿ ಹಾಲುಣಿಸಿದ ಶುದ್ಧೋದನ ಮಾಯಾದೇವರ ಚಚ್ಚಲ ಕೂಸಾಗಿ ನಾನು ಈಗ ಮಾತಾಡ್ತಾ ಇದ್ದೀನಿ. ನಿಮಗೆ ನೈತಿಕತೆ ಇದೆಯಾ? ಇಷ್ಟಾದ್ಮೇಲೆ ಅಧಿಕಾರಿ ಕಂಟ್ಕತ್ತೀರಾ? ಅವತ್ತು ಏನಲ್ರಿ, ಏನರ್ದು ಹೇಳಿ ಸರ್? ಒಬ್ಬ ಮನುಷ್ಯ ಎಲ್ಲವನ್ನು ತಪ್ಪು ಮಾಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಆದ್ರೆ ಅದನ್ನು ತಿದ್ದಿ ನಡಿಬೇಕು. ನಾನು ಮಾಡಿದ್ದೆ ಸರಿ ಅನ್ಬಾರ್ದು. ಈಗ ನಿಮಗೂ ಮುಕುಂದರಾಜ್ ಅವ್ರಿಗೂ ವ್ಯತ್ಯಾಸನೇ ಗೊತ್ತಾಗ್ತಲ್ಲ. ಇದೇ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದು, JS ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದು, ಬಿ ಹರೀಶ್ ಗೌಡ್ರು ಅತ್ಯಂತ ದಕ್ಷ, ಪ್ರಾಮಾಣಿಕ, ನಿಷ್ಠ IAS ಅಧಿಕಾರಿದ ಕಾಲದಲ್ಲಿ ಮುಕುಂದರಾಜ್ ಅವ್ರದ ಅಲ್ಲಂಡೆ ಕೆಲಸಕ್ಕೆ ಸಸ್ಪೆಂಡ್ ಆಗೋಯ್ತಾರೆ. ಅವ್ರನ್ನ ರೀಸ್ಟೇಟ್ ಮಾಡಿದ್ರು, ಕಾಗೇರಿಯನ್ನ ಕಾಲಿಡ್ಕೊಂಡು ಯಡಿಯೂರಪ್ಪ ಸರ್ಕಾರದಲ್ಲಿ ಆಗುತ್ತೆ. ಪುನಃ ಅದೇ BJP ಬೈಕೊಂಡು ಇವರು ಯಾವ ವ್ಯವಹಾರದಲ್ಲಾಯ್ತು, ಅದು ಯಾವ ಅಲ್ಲಂಡೆ ವ್ಯವಹಾರನೂ ಗೊತ್ತಿಲ್ಲ, ನಿಮ್ಮ ಸಿದ್ದರಾಮಯ್ಯ ಸರ್ಕಾರ ತಗೊಂಡೋಗಿ ಇವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡ್ಬಿಡ್ತದೆ. ಅವ್ರ ಮಗನ್ನ ಸೂರ್ಯ ಮುಕುಂದರಾಜ್ ಅಂತ ತಗೊಂಡೋಗಿ ಲಾ ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್ ಮಾಡ್ತದೆ. ಏನ್ರಿ ಇದು? ಅಲ್ಲಿಗೆ ಗೋವಿಂದೇಗೌಡರು ಏನು ಇಲ್ವೇ? ವಿಶಾಲ ಮನೋಭಾವದ JS ಪಟೇಲ್ ಏನು ಇಲ್ವೇ? ಅಲ್ಲೇ ಇದ್ರಲ್ಲ ಉಪಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಏನು ಇಲ್ವೇ? ಅವತ್ತಿದ್ದಂತ ಸಿದ್ದರಾಮಯ್ಯನವರು ಇವತ್ತಂಗಿಲ್ಲ. ಒಂದು ಕಾಲಕ್ಕೆ ಭಗವಾನ್ ಆಗಿದ್ರು, ಇವತ್ತು ಸೈತಾನಾಗಿದ್ದಾರೆ. ಒಂದು ಕಾಲಕ್ಕೆ ಸಮಾಜವಾದಿ ಆಗಿದ್ರು, ಇವತ್ತು ಸಮಾಜ ವ್ಯಾಧಿಯಾಗಿದ್ದಾರೆ. ನೀವು ಎಚ್ಚರಿಸಿ ಹೇಳ್ಬೇಕಂಡ್ರಿ. ಏನ್ರಿ, ಒಂದು ಪ್ರಜಾಪ್ರಭುತ್ವ ನಡವಳಿಕೆಯಲ್ಲಿ ಒಂದು ಮುಖ್ಯಮಂತ್ರಿ ಅಷ್ಟು ಹೀನಾಯವಾಗಿ ಒಬ್ಬ ಅಧಿಕಾರಿನ ಕಪಾಳ ಕುಡಿಯಕ್ಕೆ ಹೋಯ್ತಾರಲ್ಲ, ನೀವೆಲ್ಲ ಏನ್ರಿ ಇದು ರೀ? ಆ ಸಿದ್ದರಾಮಯ್ಯ ಏನು ಅನ್ಕೊಂಡಿದ್ರೆ ಸರ್ವಾಧಿಕಾರಿ. ಅದಕ್ಕೆ ಆ ಕಾರಣ ಕೇಳ್ತಾ ಇದ್ದೀನಿ, ಮೋದಿನ ಬೈಯಕ್ಕೆ ಏನ್ ಹಕ್ಕಿದೆ ಆ ಮನುಷ್ಯನಿಗೆ? ಸೈಟ್ ವಿಷಯದಲ್ಲಿ ಹೇಳ್ಕೊಂಡ್ರಿ ಆಯ್ತು, 67 ಕೋಟಿನ 60 ಗಂಟೆ ಕುಡಿ ಅಂತ ಬಾಯಿ ಬಡ್ಕೊಂಡ್ಬಿಟ್ರು ಸಿದ್ದರಾಮಯ್ಯನವರು. ಕುಡಿ ಅಂತ ಪುಣ್ಯಾತ್ಕಿತ್ತೀರಿ, ಸಿದ್ದರಾಮಯ್ಯ ಹೆಂಡತಿ ಪುಣ್ಯಾತ್ಕಿತ್ತೀರಿ, ಧರ್ಮ ದೇವತೆರಿ. ಅವಳು ತಾಂಡಗೆ ಅಲ್ಲಂಡೆ ಸೈಟ್ ವಿಷಯದಲ್ಲಿ ಬಜಾರಿಗೆ ಇಟ್ಟಲ್ರಿ. ಏನಿದು? ನಿಮಗಿದೆ ಕಣ್ರಿ ಅಧಿಕಾರಕ್ಕೆ ನೆಂಟ್ಕೊತೀರಂತವ ರೀ. ನಾನು MLC-ಗಿರನೇ ಧಿಕ್ಕರಿಸ್ತಾನೋ, ರಾಜ್ಯೋತ್ಸವ ಪ್ರಶಸ್ತಿ ಧಿಕ್ಕರಿಸ್ತಾನೋ. ನಿಮ್ ತರ ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿ ನಮ್ಗೆ ಬಂದಿಲ್ಲ. ಮಾತಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಇರಲಿ, ಒಂದು ನೈತಿಕತೆ ಇರಲಿ, ಒಂದು ಪ್ರಾಮಾಣಿಕತೆ ಇರಲಿ. ತಪ್ಪಾಯ್ತು ತಪ್ಪು ಅಂತ ಹೇಳಿ ಒಪ್ಕೊಳ್ಳಿ, ತಿದ್ದಿ ನಡೀರಿ. ಅದು ಬಿಟ್ಬಿಟ್ಟು ತಿಪ್ಪೆ ಸರ್ಸಕ್ ಹೋಗ್ಬಿಡಿ. ನಿಮ್ ಮುಂದೆ ಎಣ ಸತ್ ಬಿದ್ದಿದೆ, ನೋಣದ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀರಾ. ಹೌದು, ನಾನು ಹೇಳಿದ್ದೀನಿ, ನನ್ನ ಮೋದಿ ಸರ್ಕಾರದಲ್ಲಿ ನನಗೆ, ನನ್ನ ರೈತರಿಗೆ, ನಾನು ರೈತಾಪಿ ಕುಟುಂಬದಿಂದ ಬಂದವನು, ನನ್ನ ರೈತರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಕನಿಷ್ಠ ಬೆಳೆ ಸಿಕ್ಕಿಲ್ಲ. ನಿಮ್ಮ ಸಿದ್ದರಾಮಯ್ಯನವರು ಎಲ್ಲಾ ಭಾಗ್ಯಗಳನ್ನು ಕೊಡಿಸಿ ಕಡುಬರಿಗೆ ಇನ್ನೂ ಕೊಡ್ತೀನಿ, ಒಪ್ಕೋತೀನಿ. ಆದ್ರೆ ನನ್ನ ನೊಂದು ಬೆಂದು ಬಸವಳಿದ ದಲಿತರಿಗೆ ಮೀಸಲಿಟ್ಟ ಹಣ ತಗೊಂಡೋಗಿ ಭಾಗ್ಯದ ಹೆಸರನ್ನು ಕೊಟ್ಟಾಗ ಏನಾಗಬೇಕಾಯ್ತು? ಅದನ್ನೇನೆ SC STಗಳಿಗೆ ಇದ್ದಿದ್ದ ಅಲ್ಲಂಡೆ ವ್ಯವಹಾರದಲ್ಲಿ ಹೋದಾಗ ಎಲ್ಲಿ ಹೋಗ್ಬೇಕಾಯ್ತು? ನೀವೇನಕ್ಕೋಸ್ಕರ ಕಲ್ಲಿದ್ದೀರಾ? ಅವ್ರನ್ನ ಎಚ್ಚರಿಸ್ಬೇಕು. ತಿಂದ್ರೆ ಅದಲ್ಲ, ಅಲ್ಲಿ ಅಧಿಕಾರಕ್ಕೆ ಗೂಟದ ಕಾರು ಇದನ್ನೆಲ್ಲ ಅನುಭವಿಸೋದಲ್ಲ ಅದು. ನಿಮಗೆ ಅದು ಬಿಳಿ ಮಲೆ. ದಯಮಾಡಿ ತಪ್ಪು ತಿಳ್ಕೊಬಿಡಿ. ಒಂದು ಕಾಲ ಸಾಕ್ಷಿ ಪಡೆದ ನನಗೇನಾಗ್ತದೆ ಗೊತ್ತನ್ರಿ?
ನನ್ನ ನಂಬಿಕೆ ಬೇರುಗಳು ಕಡ್ದೋಗ್ತದೆ. ಫೈತ್ ಇಸ್ ಗಾಡ್. ನಂಬಿಕೆಯ ದೇವರು ಅಂತ ವಿಧಾನಸೌಧದ ಮೇಲೆ ಹಾಕೊಂಡಿದ್ದೀರಾ. ನನ್ನ ನಂಬಿಕೆಗಳನ್ನ ನೀವುಗಳು ಕಡಿತಾ ಇದ್ದೀರಾ. ಇದೇ ಮುಕುಂದರಾಜು ಇವತ್ತ ಅದಕ್ಕೆ ತಾಂಡಾಗೆ 30% ಒಳ್ಳೆ ಜನ ಕೊಡ್ತಾರೆ. ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ರಂಜಾನ್ ದರ್ಗಾ ಆಗ್ಬೋದು, ಆರತಿ ಇರ್ಬೋದು, ಆ ಥರದ್ರಲ್ಲೇ. ಇನ್ನು 70% ಬಹಿರಂಗ ಹರಾಜಿಗಾಗ್ತಾರೆ. ಅವ್ರು ತೀಟೆ ತೆವಲು ಚಪ್ರಕ್ಕೆ ಅವ್ರಿಗೆ ಯಾರ್ಯಾರಿಗೆ ಸಂದಾಯ ಮಾಡಿರ್ತಾರೆ ಅವ್ರಿಗೆ ಹಂಚ್ತಾ ಇದ್ದಾರೆ. ಅದ್ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಎಂತ ಡಿವೈಡಿಂಗ್ ರೂಲ್ ನೋಡಿರಿ. ರಾಜ್ಯೋತ್ಸವ ಪರಿಷತ್ 50% ಹಂಗೆ ಮಾಡಿದೀರಾ. ಯಾರಿಗೆ ಕೊಟ್ಟಿದ್ದೀರಾ ನೀವು? ಈ ವಿಷಯದಲ್ಲಿ ನೀವು ಸಿದ್ದರಾಮಯ್ಯ ಮೋದಿ ಪದನ ಲಚ 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 ಅಂತ ನೆಟ್ಬೇಕು. ಯಾಕೆಂದ್ರೆ ಹುಡುಕಿ ಕೊಡ್ತಾರೆ ಕಣ್ರಿ. ಸಾಲುಮರ್ ತಿಮ್ಮಕ್ಕ ಇರ್ಬೋದು, ಸುಳ್ಗಿತ್ತಿ ನರಸಮ್ಮ ಇರ್ಬೋದು, ಕೈ ಇಲ್ಲದ ನಮ್ಮ ಕಾಲಿಲ್ಲದ ರಾಜಣ್ಣ ಇರ್ಬೋದು, ಎಂತೆಂಥವ್ರನ್ನ ಘನಸಾರ ಫಲಗಳನ್ನ ಹುಡುಕಿ ಕೊಡ್ತಾ ಇದ್ದಾರೆ. ರಾಜ್ಯಸಭೆ ನನ್ನ ಮಾರಾಟಕ್ಕೆ ಇಟ್ಟವ್ರ, MSc ಮಾರಾಟಕ್ಕೆ ಇಟ್ಟವ್ರ. ಆ ವಿಷಯ ಯಾಡ್ಸಪ್ ಹೇಳ್ತೀನಿ. ಯಾಕೆಂದ್ರೆ ಮೋದಿಯವರ ಪರಿವಾರದಲ್ಲಿ ಇದೆಯಲ್ಲ, ಅಲ್ಲಿ ಅವ್ರ ಕುಟುಂಬ ರಾಜಕಾರಣ ಇಲ್ಲ. ಸಿದ್ದರಾಮಯ್ಯನಿಗೆ ಕುಟುಂಬ ರಾಜಕಾರಣ ಇದೆ. ನೀವು ಅದಕ್ಕೆ ಅಂಟ್ಕೊಂಡು ಕೂತಿದ್ದೀರಾ. ಏನ್ ಸಮಾಜವಾದಿ ರೀ? ಮಗನ MSc ಗಿರಿ ತರ್ಬೇಕಾಯ್ತೆ. ಹಂಗ್ ನೋಡಕ್ ಹೋದ್ರೆ ರಾಜೇಶ್ ಇದನ್ನ ಅವನ ಅಪ್ಪಟ ಪ್ರಾಮಾಣಿಕ. ಒಂದ್ ಲೈವ್ ಬಾಂಡ್ ಹುಡುಗಿನ ಪ್ರೀತಿ ಮಾಡಿದ್ರು, ಆ ಪ್ರೀತಿನೇ ದೇವ್ರು ಅಂತ ಅಂದ್ಬಿಟ್ಟು ಬಾಳ್ ಕೊಟ್ಟ. ಅವ್ರ ಮುಂದೆ ಎಕಚ್ಚಿತ್ತು ಸಿದ್ದರಾಮಯ್ಯನವರು. ನಮ್ಮನ್ನ ಯಾಕೆ ನನ್ಗೆ ನೋವಾಗ್ತಾ ಇದೆ. ಒಂದ್ ಕಾಲದ ಸಿದ್ದರಾಮಯ್ಯನವ್ರ ಏನ್ರಿ ಆಡಳಿತ ಕೊಟ್ಟಿದ್ದು, ಎಂತ ಆಡಳಿತ ಕೊಟ್ಟಿದ್ದು. ಸುವರ್ಣ ಅಕ್ಷರ ಬರೀಬೇಕು. ಆಮೇಲೆ ಅಧಿಕಾರಿ ಕಂಟ್ಕೊಳ್ತಿಂತ ಒಳ್ಳೆಯವರು ಅಂತ ಒಳಕರಿ ಬಂದು ಒಂದ ಮಾಡೋದಲ್ಲ, ಎರಡನ್ನೂ ಮಾಡ್ಬಿಟ್ರಲ್ರಿ. ನಮ್ಮ ನೋವು ಯಾರು ಕುಟ್ಟಿ ಹೇಳ್ಕೊಳ್ಳೋದು? ನಮ್ಮ ಸಂಕಟ ಯಾರು ಕುಟ್ಟಿ ಹೇಳ್ಕೊಳ್ಳೋದು? ಇಲ್ಲಿ ನಮ್ಮ ದೇವನೂರು ಮಹಾದೇವರು ನಾನು ಸರಳತೆ ಅಂತ ತೋರ್ಸ್ಕೊತೀನಿ. ಚೆನ್ನಾಗಿರೋ ಬಟ್ಟೆ ತಗೊಂಡು ಕೊಟ್ರಿ ಹಿಂಡ್ಬಿಟ್ಟು ಹಾಕೊಳ್ಳೋದು. ಅಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ನಾಯಿ ಮುಗಿಸ್ಕೊಂಡು ಹೋಗಿರ್ತಾರೆ. ಅಲ್ಲಿ ಗೊತ್ತಿತ್ತು ನನಗೆ ರೀ, ತೋಟ ಇದೆ, ಮನೆ ಇದೆ. ಅದಾದ್ಮೇಲೆ ಇನ್ನೊಂದ್ಸಲಕ್ಕೆ ನಾನೇ SM ಕೃಷ್ಣ ಸರ್ಕಾರದಾಗ ಕೂರಿಸಿದ್ದೀನಿ ಲೈ ಸೈಟ. ಸಿದ್ದರಾಮಯ್ಯ ಹೋಗ್ತಾರೆ, ಅವ್ರಿಗೆ ಕೇಳ್ಬೇಕಾಯ್ತಾನೆ. ಎರಡನೇ ಸಮುದಾಯ ಇದೆ, ಅದು ಸೆಕೆಂಡ್ ಜನರೇಷನ್. ಬುದ್ಧಿ ಪ್ರಕಾಶಿಸ್ತಾ ಇದೆ ದೇವನೂರು ಮಹಾದೇವರಿಗೆ. ಎದೆ ಕಳ್ಕೊಂಬಿಟ್ಟವ್ರೆ. ಕೇಳ್ಬೇಕಾಯ್ತು, ನನ್ನ ಸಮುದಾಯಕ್ಕೆ ಇಟ್ಟಿದ್ದ ಹಣನ ಯಾಕೆ ಆಗ್ತಾ ಇದ್ದೀರಾ? ಅದೇ ಹಿಂದುಳಿದ ವರ್ಗಕ್ಕೆ ಇಟ್ಟಿದ್ದ ಯಾರಕ್ಕೆ ರೀ? ಒಬ್ರನ್ನ ಬೆಳೆಯಕ್ ಬಿಡಲ್ಲ ಕಣ್ರಿ. ಪಶ್ಚಾತ್ತಾಪ ಬೇಕು, ಬೆಳೆಸಿ. ಇಡೀ ಆ ಸಮುದಾಯದವರನ್ನೇ ಮುಂದಕ್ತಾನೆ. ಯಾರೋ ಒಂದು ಕಿತ್ತೋದ್ ಪುಸ್ತಕ ತಗೊಂಬಿಟ್ಟು ಮೈಸೂರಲ್ಲಿ ಬಿಡುಗಡೆ ಮಾಡ್ಕೊಂಡು 3 ಜನಕ್ಕೆ ಪಂಚಕರಿಗೆ ಒಂದು ಇಂಡಿಕೇರೆ, ಇನ್ನು 6 ಜನಕ್ಕೆ ಒಂದು ಗೌರವ ಪ್ರಶಸ್ತಿ. ಏನ್ರಿ ಇದು? ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿ ಆಗುತ್ತಲ್ರಿ. ಅದೇ ಸಮುದಾಯದವ್ರಿಗೆ ರೀ ಜ್ಯೋತಿಬಾಬು ಒಂದು ಪುಲೆ ಒಂದು ಮಾತು ಹೇಳ್ತಾರೆ ಗೊತ್ತೇನ್ರಿ? ಮುಂದುವರೆದ ಜನ ನಮ್ಗೆ ನೋವು ಕೊಟ್ಟಿದ್ದಾರೆ, ತಾಪ ಕೊಟ್ಟಿದ್ದಾರೆ, ಮುಟ್ಟಿಸ್ಕೊಳ್ಳಿಲ್ಲ, ನಮ್ಮನ್ನ ಆತರ ತುಚ್ಛವಾಗಿ ಕಂಡಿದ್ದಾರೆ. ಇದು ಒಂದ್ ಕಡೆಗೆ ತಾಪ ಆದ್ರೆ ಇನ್ನೊಂದ್ ಕಡೆಗೆ ಇರುತ್ತೆ. ನಮ್ಮನ್ನೇ ನುಂಗುವಂತ ರಾಕ್ಷಸರು ನಮ್ಮ ಸಮುದಾಯದಲ್ಲೇ ಹುಟ್ಟಿ ಬರ್ತಾರೆ. ಇದನ್ನ ಯಾರು ಮಾಡಿದ್ರು? ನಿಮ್ಮ ಕಾಂಗ್ರೆಸ್ ಪಕ್ಷದ ಈಗ ಘನಸಾರ ಅಧ್ಯಕ್ಷರಾಗಲ್ಲ ಖರ್ಗೆ ಅವರು 40 ವರ್ಷದಿಂದ ಯಾರಿಗಾರು ಒಂದು ಅಧಿಕಾರ ಬಿಟ್ಕೊಟ್ರ? ಯಾರೇ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ತಾನೆ, ಇಲ್ಲ ವಿರೋಧ ಪಕ್ಷದ್ದು. ಯಾರು ಬೆಳೆದ್ರು? ಅವ್ರ ಅಳಿಯ ಮಗಳು, ಇದು ಕುಟುಂಬ ಪರಿವಾರ. 50 ವರ್ಷಕ್ಕೆ ಮುಂಚೆ ಅವ್ರ ಆಸ್ತಿ ಎಷ್ಟಿತ್ತು? ಇವತ್ತೆಷ್ಟಿದೆ ರೀ? ಸಮುದಾಯದ ಹೆಸರು ಹೇಳ್ಕೊಂಡು ಸಮುದಾಯ ನುಂಗ್ದರು ಕಣ್ರಿ. ನಿಮ್ಮಲ್ಲಿ ಇದಿರಲ್ಲ ಎಲ್ಲ ಸಮುದಾಯದ ಹೆಸರು ಹೇಳ್ಕೊಂಡು ಸಮುದಾಯ ನುಂಗ್ತಾ ಇದ್ದೀರ ನೀವು. ಜಾತಿನ ಅಳಿಸಿರಿ ಅಂದ್ರೆ ಅದನ್ನ ಹುಟ್ಟಾಕ್ತಾ ಇದೀರಲ್ರಿ ನೀವು. ನಿಮ್ಗೊಂದು ನೈತಿಕತೆ ಬೇಡ, ನಿಮ್ಮೊಂದು ಪ್ರಾಮಾಣಿಕತೆ ಬೇಡ, ನಿಮ್ಮೊಂದು ಮಾನವೀಯತೆ ಬೇಡ. ಬುದ್ಧನ ಹೆಸರು ಹೇಳಕ್ ನಿಮ್ಗೆ ಯೋಗ್ಯತೆ ಇದೆಯನ್ರಿ? ಶಾಂತವರಿ ಗೋಪಾಲ್ ಗೌಡ್ರನ್ನ ಹೆಸರು ಹೇಳಕ್ ನಿಮ್ಗೆ ಯೋಗ್ಯತೆ ಇದೆಯಾ? ಏನ್ ಹೇಳ್ತದೆ? ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನಮ್ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಏನಾಗ್ತದೆ ಅಂತ ಗೊತ್ತಾ? ಅಯ್ಯೋ ದೇವ್ರೆ, ಹೆಂಗಾಗ್ಬಿಡುತ್ತೆ ಅಂದ್ರೆ, ಜಂಬಣ್ಣ ಅಮರಚಿಂತ ಅಂತ ಹೇಳಿದ್ರು, ದನಿ ಎತ್ತಿದ್ರೆ ಕುರಳ ಕುಯ್ಯೋ ಮುಂದೆ ಎದರು ಜೋರಾಗಿ ಹಾಡಿರಂದ್ರೆ ಹೇಗೆ ಹಾಡಿದೆ. ನೀವ್ ಹೆಂಗಾಗಿದ್ರ? ಕಲ್ಕತ್ತನಲ್ಲಿದ್ದಾರೆ, ನಾವು ಟೀಕೆ ಮಾಡಿದ್ರೆ ಹೂನಾರ ಕೊಡ್ತಾರೆ. ನೀವೇನ್ ಮಾಡ್ತೀರ ಹೇಳಿ? ನೇಣಾಕತ್ತೀರ. ಆದಿಗೆ ಮುಳ್ಳ ನಡೆಯುವ ಸಂತಾನ ಬೆಳೆಯುತ್ತಲೇ ಇದೆ. ಯಾರು ನೆಡುವರೋ ಪುಟ್ಟ ಹೂವನ್ನು ಕೊಡಲಿಲ್ಲ ಇಲ್ಲಿಗೆ. ಹೊಸನಾರಿನಿಂದ ಹೆಣವರೋ ನೇಣು ಹಗ್ಗಗಳನ್ನು. ಅದಕ್ಕೆ ನೀವು ಒಬ್ಬ ಸೂತ್ರಧಾರ ಆಗ್ಬಿಟ್ರಿ. ಮುಕುಂದರಾಜ್ ಒಂದು ಸೂತ್ರಧಾರ. ಅದಕ್ಕೆ ಅದೆಲ್ಲ ಇಟ್ಕೊಂಡ್ಬಿಟ್ಟು ಈ ದಲಿತರನ್ನ ಗುತ್ತಾರದೇಳಿ ಇದೇ ನಿಮ್ ಸಿದ್ದರಾಮಯ್ಯನವರು ರೀ. ನಾನು ಈ ದಲಿತ ಸಚಿವರುಗಳಿಗೆ ಹೇಳ್ತೀನಿ ರೀ, ಆ ಸಮುದಾಯದ ಹುಟ್ಟು ಬಂದು ನೀವು ಆ ಸಮುದಾಯನ ನುಂಗು ಮಾಡಿಕೊಂಡ್ರಿ. ನೈತಿಕತೆ ಪ್ರಾಮಾಣಿಕ ಕೂಡ ರಾಜೀನಾಮೆ ಕೊಟ್ಬಿಟ್ಟು ಬನ್ರಿ. ನಮ್ ಜನ ಅಲ್ಲೇ ಕುಂತಾರೆ ಕಣ್ರಿ. ನಾನು ಸುತ್ತೇಳು ಊರು ಕೇರಿ ತಾಯಿ ಅಂದ್ರ ಎದೆ ಹಾಲು ಕೊಡ್ತಿದ್ದೇನೆ, ನನ್ನಲ್ಲೂ ಹರಿತಾ ಇದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮಂಗೆ ಎಲ್ಲದಕ್ಕೂ ಅಂಟ್ಕತೀನಿ. ಏನು ಹಿಂಗೆ ಅಧಿಕಾರದ ಅಂದ್ರೆ ಒಳ್ಳೆ ರಾಕ್ಷಸ ಆಗ್ಬಿಟ್ರೆ ಏಸ್ಗೆಲ್ ನಾಲ್ಕಣೆ ಬಿದ್ರೆ 4 ಜನ ಬಚ್ಕೊಳಕ್ ಹೋಯ್ತಾ ನೀವು. ನಾಚೆ ಬೇಡ, ಮರ ಬೇಡ, ಮರ್ಯಾದೆ ಬೇಡ, ಒಂದ್ ಸ್ವಂತಿಗೆ ಬೇಡ, ಏನು ಅಜೆಂಡ ಇದೆ ರೀ.
ನಾನು ಒಂದು ತೆಗೆ ಒಂದು ಕಪ್ ಚುಕ್ಕೆ ತೋರಿಸ್ಬಿಡಿ ನನ್ನ, ಒಂದೇ ಒಂದು ಕಪ್ ಚುಕ್ಕೆ ನಿಮ್ಮ ಪಾದನ ಇಕ್ತೇನೆ. ಇಲ್ಲ ನೀವು ತಕ್ಷಣ ರಾಜೀನಾಮೆ ಕೊಡ್ತೀರಾ, ಆ ಮುಖದ ರಾಜ ಕೈ ಕೊಡಿಸ್ತೀರಾ? ಇಲ್ಲ ತಪ್ಪಾಯ್ತು ಅಂತ ಒಪ್ಕೊಳ್ರಿ, ತಪ್ಪಾಗಿದೆ ಅಂತ ಹೇಳಿ ಎಚ್ಚರಿಸ್ರಿ. ಈ ಸಿದ್ದರಾಮಯ್ಯ ಸರ್ಕಾರ ಹಾಳು ಮಾಡ್ತಾರೆ ನಿಮ್ಮಂತ ಮುಕುಂದ ರಾಜು ಮತ್ತೆ ನಿಮ್ಮಂತರಿಂದ. ಆ ದಿನಮೇಶ್ ರೀ ಏನ್ರಿ ನೀವು ಗಿರ್ಕಿ ಗಿರಾಕಿಗಳಾಗ್ಬಿಟ್ರಲ್ರಿ, ಏನ್ರಿ ಅಧಿಕಾರಿಗೆ ಹಿಂಗ್ ಅಂಟ್ಕತ್ತಿರ್ರಿ? ಅಲ್ಲೇ ನೊಂದು ಬಂದು ಬಸ್ಗಳದ್ದು ಅಲ್ಲೇ ಕುಂತಿರೋ ಒಂದು ಅವಕಾಶ ಕೊಡ್ರಿ. ಏನ್ ಕೊಟ್ಟಾರೆ? ಯಾಕೆ ನಿಮ್ಮ ಅಧ್ಯಕ್ಷ ಹಂಗೆ? ನಾನೇ ಒಂದು ಮಾತು ಕೇಳ್ತೀನಿ ರೀ, ಏಕೆ ಅಂಟರು ನನಗೂ ಪರಿಚಯ ರೀ. 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ರು, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಇವತ್ತು ಟೋಟಲ್ ಅಸೆಟ್ ಎಷ್ಟು ಗೊತ್ತೇನ್ರಿ? 83 ಲಕ್ಷ. ಚೆಕ್ ಮಾಡಿ ನೋಡ್ಕೊಳ್ಳಿ. ನೀವು ಅವ್ರಿಗೇನ ಪ್ರೆಸಿಡೆಂಟ್ ಮಾಡಿದ್ರಾ? ಮಾಡಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಬೇಕಾದ್ರೆ ದುಡ್ಡು 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 ದುಡ್ಡು, ಗಂಧ ಗಂಧ ಗಂಧ, ಪೈಸಾ 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 ಪೈಸಾ, ಇದೇ ನಿಮ್ ಜಿಂದಗಿಗೆ ಹುಟ್ಟಿರೋದು ರೀ. ಸ್ವಲ್ಪ ಇತಿಹಾಸನ ಅವಲೋಕನ ಮಾಡ್ಕೊಳ್ಳಿ. ಇವತ್ತಂತ ನಾನು ಬಹಳ ಇತಿಹಾಸ ಇದೆ ನನಗೂ, ಗಾಂಧಿ ಗೊತ್ತಿದೆ ರೀ, ಈಗ ಗೊತ್ತಿದೆ. ಈ ಭೂಮಿ ಎಲ್ಲರ ಆಸೆಗಳನ್ನು ಪೂರೈಸಬಲ್ಲದು, ಆದ್ರೆ ನಿಮ್ಮಂಥವರ ದುರಾಸೆಗಳನ್ನಲ್ಲ. ಯಾರ ದುರಾಸೆನೆ ಪೂರೈಸಕ್ಕಾಗಲ್ಲ ಇಲ್ಲಿ. ನಮಗೆ ಚೆನ್ನಾಗಿ ಗೊತ್ತಿದೆ, ನಾವು ಇತಿಮಿತಿಲ್ಲ ತಿಳ್ಕೊಂಡಿದ್ದೀವಿ. ಟಾಲ್ಸ್ಟಾಯ್ ಗೊತ್ತು, ಗೀಬ್ರನು ಗೊತ್ತು, ರೂಮಿನೂ ಗೊತ್ತು, ರವೀಂದ್ರನಾಥ್ ಟ್ಯಾಗೂರರು ಗೊತ್ತು, ನನ್ನ ದಿವ್ಯ ಚೇತನಗಳಾದ ಕುವೆಂಪು ಕೈಲಿ ನಾನು ಹಣೆ ಮುತ್ತಾಡಿದ್ದೇನೆ. ಶಿವರಾಮ್ ಕಾರಂತರ ಜೊತೆ ಕೈಗ ಚಳುವ ಪಾಲ್ಗೊಂಡು ಅವ್ರ ಹತ್ರ ನಾನು ಒಡ್ಡಾಟ ಆಡಿದ್ದೇನೆ. ಏನೋ ನನ್ನ ದುರದೃಷ್ಟ ಬೇಂದ್ರೆ ಅವ್ರ ಒಡ್ಡಾಟ ಸಿಕ್ಲಿಲ್ಲ. ನನಗೂ ಇತಿಹಾಸದಲ್ಲಿ ಒಂದು ಸ್ವಲ್ಪ ಸಾಹಿತ್ಯದಲ್ಲಿ ಇದೆ. ಏನ್ರಿ ಕರ್ನಾಟಕ ಸಾಹಿತ್ಯ ರಾಜಕಾರಣ ಏನ್ ಮಾಡಿದ್ರೆ ನೀವು? ಸಾಂಕ್ರಾಮಿಕ ರೋಗ, ಅದು ಏಸ್ಕೆನಕ್ಕೂ ಅಸೆ ಆಗುತ್ತೆ, ಮಣ್ಣು ಹಾಕಿರೋ ಗೊಬ್ಬರ ಆಗುತ್ತೆ. ಸಾಂಕ್ರಾಮಿಕ ರೋಗ ಮಾಡ್ಬಿಟ್ರಲ್ರಿ. ರೋಗ ಮಾಡ್ಬೇಡಿ ಕಣ್ರಿ. ಕರ್ನಾಟಕದ ಅದು ಸಾಂಸ್ಕೃತಿಕ ರಾಜಕಾರಣನ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಶುರು ಮಾಡಿರಲ್ರಿ. ರೀ ಮುಂದೆ ಒಂದು ಕಾಲ ಇತ್ತು, ಈ ಎಕ್ಸೈಸ್ಗೆ, ಈ ಚರಂಡಿಗೆ, ಇವಕ್ಕೆಲ್ಲ ಕಾಂಟ್ರಾಕ್ಟ್ ಇದ್ರು. ಈಗ ಕಲ್ಚರಲ್ ಕಾಂಟ್ರಾಕ್ಟ್ಗಳನ್ನ ಉತ್ತೇಜಿಸ್ತಾ ಇದ್ದೀರಿ ನೀವು. ಕೊಡ್ಬೇಕಾದವ್ರಿಗೆ ರೀ, ನನ್ನ ಚಿನ್ನದ ಸತ್ರು ನಿಮ್ಮ ಹತ್ರಕ್ಕೆ ನನಗೆ ನಾನು ಪ್ರಶಸ್ತಿಗಳನ್ನ ತಿರಸ್ಕಾರ ಮಾಡ್ದಂಗೆ ಕಣೆ ಇಲ್ಲಿ ನೋಡುವ ಕರೆದು ಕೊಟ್ಟಾರೆ. ಯಾವುದೋ ನನಗೆ ಅದು ಯಾಕೋಸ್ಕರ ಒಪ್ಕೊಂಡು ಬಂದೆ ಗೊತ್ತಾ? ನಾನು ಇಲ್ಲಿಗೆ ನನ್ನ ಪಾಲನ ರಿಯಲ್ ಹೀರೋ ಸುಭಾಷ್ ಚಂದ್ರ ಬೋಸ್ ಅವ್ರಾಗಬೇಕಾಯ್ತು. ಮೊಟ್ಟ ಮೊದಲ ಪ್ರಧಾನಿ ರವೀಂದ್ರನಾಥ್ ಟ್ಯಾಗೂರ್ ಅಲ್ದಂಗೆ ನಿಮ್ಮಲ್ಲಿ ಮಾಡ್ಬಿಟ್ರಲ್ಲ. ಏನ್ ಮಾಡ್ಬಿಟ್ರಳಿ? ಸುಭಾಷ್ ಚಂದ್ರ ಏನ್ ಮಾಡಿದ್ರಿ? ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡಿದ್ರಿ? ಯಾರೇ ಎಲ್ಲರೂ ಏನ್ರಿ ಒಳ್ಳೆ ಜನಕ್ಕೆ ಏನ್ ಮಾಡ್ತಾರ? ಯಾರು ಒಳ್ಳೆ ನೀವು ಪಟ ಕಟ್ತೀರ, ಚಟ ಕಟ್ತಾ ಇದ್ದೀರ ನೀವು. ಖರ್ಗೆ ಅವ್ರು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ರಿ? ಅಲ್ಲ ರೀ, ಏನ್ರಿ ಮಾತಾಡ್ತಾರದ ಮನುಷ್ಯ ಏನ್ ಮಾತಾಡ್ತಾ ಇದ್ದಾರಲ್ಲಿ? ನಿನ್ನ ಅಷ್ಟ 50 ವರ್ಷಕ್ಕೆ ಮುಂಚೆ ಎಷ್ಟಿತ್ತು, ಇವತ್ತು ಎಷ್ಟಿದೆ? ನೀನು ಅಧ್ಯಕ್ಷ ಆದ್ರೆ ನೀನು ಮಗನಿಗೂ ಇನ್ನು ಯಾರು ದಲಿತರಲ್ಲಿ ಯಾರು ಇರ್ಲಿಲ್ವೇನ್ರಿ? ನಿಮಗೆ ಮೊದಲವರ ಆತ್ಮಸಾಕ್ಷಿ ಅನ್ನೋದೇ ಇಲ್ಲ, ಮನಸಾಕ್ಷಿ ಅನ್ನೋದೇ ಇಲ್ಲ, ಪಶ್ಚಾತ್ತಾಪ ಅನ್ನೋದೇ ಇಲ್ಲ, ನೈತಿಕತೆ ಅನ್ನೋದೇ ಇಲ್ಲ. ನಿಮ್ಮ ಹತ್ರ ಬಂದು ನಮ್ಮೇನು ಪಾಠ ಹೇಳ್ತಾ ಇದ್ದೀರಾ? ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಯಾರನ್ನು ದ್ವೇಷಿಸ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಇವತ್ತು ರಾಜೀನಾಮೆ ಕೊಟ್ಟು ನಾನು ಅವ್ರ ಜೊತೆ ಹೆಜ್ಜೆ ಹಾಕ್ತೇನೆ. 0 ಇಂದ ಶುರು ಮಾಡೋನ್ನೇ. ಕಾಂಗ್ರೆಸ್ 48 ಜನ ನನಗೆ ಫೋನ್ ಮಾಡಿ ನೀನು ಮಾತಾಡಿ ಸರಿ ಅಂದವ್ರೆ. ಇನ್ನೇನು ಹೇಳಿ? ನೀವೇ ನಿಮ್ಮ ಬಾಯಾರೆ ಒಪ್ಕೊಂಡಿದ್ದೀರಾ. ಆದ್ರೆ ಇವತ್ತು ತೀರ್ಚಳ್ತಾರೆ. ಯಾಕೆ ನಿಮಗೆ ಗೂಟ ಬೇಕು ನಿಮ್ಗೆ. ನನಗೊಂದು ಏನ್ರಿ, ಪುರುಷೋತ್ತಮ್ ಬಿಳಿಮಲೆಯವರು ಅಂತಂದ್ರೆ ಬೆಳಗಿರೋದಲ್ಲ ಹಾಲನ್ನ ಅಂತ ಇವತ್ತು ನನಗೆ ಪ್ರೂವ್ ಮಾಡ್ಬಿಟ್ರಿ ನೀವು. ಹೌದು, ಸಾರ್ವಜನಿಕ ಹಿತಾಸಕ್ತಿ ಬಿಡುಗಡೆ ಮಾಡಿದ್ದೀನಿ ಕಣ್ರಿ. ಯಾಕೆಂದ್ರೆ ಅದು ಸಾರ್ವಜನಿಕ ಹಿತಾಸಕ್ತಿ, ಇದು ನಿಮ್ ಖಾಸಗಿ ಅಲ್ಲ. ಅದು ಹೆಂಗ್ ಖಾಸಗಿ ಅಂತ ಹೇಳ್ತಾ ಇದ್ದೀರಾ ನೀವು? ಅಧಿಕಾರಿ ಕಂಡ್ಕೊಂಡು ಕೂತಿಲ್ವೇ? ಕುರ್ಚಿ ಮೇಲೆ ಕೂತಿಲ್ವೇ? ನನ್ನಂತ ಆ ಕ್ಷಣಕ್ಕೆ ರಾಜೀನಾಮೆ ಕೊಟ್ಟೋಗ್ತಿದ್ದೆ. ನೀವು ಅಂಟ್ಕೊಳ್ತೀರಾ. ಯಾಕೆಂದ್ರೆ ಅದು ನೋಡಿ, ನಿಮ್ಗೆ ತಿಂಗಳು ಕೂಳು ಬತ್ತಲೇ ಇರ್ತಾರೆ, ಗ್ಯಾರಂಟಿ ಕಾಯಮ್ಮಾಗಿ. ಈ ತರ ನಿಮ್ಗಿಂತ ಘನಸಾರ ಫಲಗಳು ಎಷ್ಟಿವೆ ಗೊತ್ತಾರೆ? ಕನ್ನಡ ನಾಡಲ್ಲಿ ಎಷ್ಟು ಲಾಭಿ ಮಾಡಿ ಬರಲಿಲ್ಲ ನೀವು ಇಲ್ಲಿಗೆ? ನಿಮ್ಗೆ ಕರೆದ್ಬಿಟ್ಟು ಕೊಟ್ರ ಆರಾಮಾಗಿ ಅಲ್ಲೇ ಮಾಡ್ಕೊಂಡಿರ್ಬೇಕಾಯ್ತು. ಇಲ್ಲಿ ಇರ್ಲಿಲ್ವ ಘನಸಾರ ಫಲಗಳು? ಅವಕ್ಕೇನು ಅವಕಾಶ ಕೊಟ್ರ ನೀವು? ಎಲ್ಲ ನಿಮ್ದು ಕೊಳ್ಳು ಬಾಕ ನುಂಗು ಬಾಕ. ಮತ್ತ ಅದಂಗೆ ಏನ್ರಿ ಹೆಂಗೆ ಮಾತನ್ನ ತಿರುತ್ತೀರಲ್ರಿ ನೀವು ಮಾತಾಡಿದ ಆಡಿಯೋನೆ ಇವತ್ತು ನನಗಿದೆ. 2 ನುಕ್ಕಕ್ಕೆ ಒಂದು ಕೆಲಸ ಮಾಡ್ರಪ್ಪ, ಒಂದು ಜನತಾ ನ್ಯಾಯಾಲಯ ಕರೆದ್ಬಿಡಿ, ಕರೀರಿ, ನಾನು ರೆಡಿ ಇದ್ದೀನಿ. ನಾನು ತಪ್ಪಾಗಿತ್ತು ಅಂದ್ರೆ ನಾನು ನಿಮ್ಮ ಪಾದಕ್ಕೆ ತಲೆ ಬಾಗ್ತೇನೆ. ನಿಮ್ ತಪ್ಪಾಗಿರೋ ಏನ್ ಮಾಡ್ತೀರೇಳಿ? ಸಿದ್ದರಾಮಯ್ಯನ ಎಚ್ಚರಿಸಿ ರಾಜೀನಾಮೆ ಕೊಡಿ ರೀ. ಲೋಕಾಯುಕ್ತ ಈ ವಿಚಾರಣೆಗೆ ಅನ್ಸ್ಕೊಂಡು ಇನ್ನೂ ಅಂಟ್ಕೊಂಡು ಕೂತ್ಕೋತಾರೆ. ಅಲ್ಲಿ ಯಾವ್ದು ದಿನಕ್ಕೆ ಹೆಂಗೆ ಅಂತಂದ್ರೆ ಸಾಂಕ್ರಾಮಿಕ ರೋಗ ತರ ಆಗುತ್ತೆ ಆ ವ್ಯವಸ್ಥೆ. ಅದು ರೋಗ ಆಗಿದೆ. ಅದು ಎಲ್ಲ ಕಾಂಗ್ರೆಸ್ಸರೇ ಹೇಳ್ಕೊತಾರೆ. ಇದಲ್ಲ ಪಾರ್ಟಿ ಅಲ್ಲ, ಆಲ್ರೆಡಿ 80 ಬಂದದೆ ಅಂತವ. ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಯಾರಿಗಿದೆ ಇಲ್ಲಿ? ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿ ನೀವು. ನಾನು ಇವತ್ತು ಹೇಳ್ತೇನೆ, ಯಾವುದೇ ವ್ಯಕ್ತಿಯ ಗುಂಪಿನ ಪಕ್ಷದ ವಕ್ತಾರನ ಮಾತಾಡ ಇಲ್ಲ. ಮೋದಿ ಒಳ್ಳೆ ಕರೆ ಮಾಡಿದ್ರೆ ನಾನು ಚಪ್ಪಾಳೆ ತಡ್ತೇನೆ. ಹೌದು, ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಕೇಳ್ದು ಅಂತ. ಆದ್ರೆ ನಾನು ರೈತ ಕೊಟ್ಟಿರೋ ವಿಷಯ ತಕರಾರು ಇಟ್ಕೊಂಡಿದ್ದೀನಿ. ತಕರಾರಿದೆ ನನ್ನ ಹತ್ರ. ಇನ್ನೊಂದು ದುರಂತ ಏನ್ ಗೊತ್ತಾ?
ಈ ಕರ್ನಾಟಕದಲ್ಲಿ ನಿಂಗೆ ಪ್ಯಾರಲ್ ಐಕನ್ಗಳೇ ಇಲ್ಲ. ಆ ವಿರೋಧ ಪಕ್ಷದವರೆಲ್ಲ ಅವ್ರು ತೈತಕ ಅಂತ ಕುಣಿತಾ ಹೋಗ್ಬೇಕು. ನಾನು ಅವ್ರೇನ ಸರಿ ಅಂದಿದ್ದೆ ನಾನು? ಏನು ಅಜೆಂಡಾ ಇರ್ಬೋದು ಅಂತ ಹೇಳ್ತೀರಾ? ಅಜೆಂಡಾ ಅನ್ನೋದು ಪುರುಷೋತ್ತಮ ಮನೆ, ನಾಟ್ ಫಾರ್ ನಾಗ್ತಳಿ ರಮೇಶ್, ನಾಟ್ ಫಾರ್ ನಾಗ್ತಳಿ ರಮೇಶ್. ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿ ದುಡ್ಡನ್ನ ಕಡು ಬಡವರಿಗೆ ಕೊನೆ ಪೈರಿಗೆ ಹಂಚ್ತಾ ಇದ್ದೀನಿ ಸ್ವಾಮಿ, ಹಂಚ್ತಾ ಇದ್ದೇನೆ. ನನ್ನ ತಾಕತ್ತು. ಶಾಂತಿಯವರಿಗೆ ಗೋಪಾಲ್ ಗೌಡ್ರು ನಾನು ಒಳಗಡೆ ಇದ್ದಾರೆ, ಬುದ್ಧ ಇದ್ದಾರೆ, ಬಸವ ಇದ್ದಾರೆ, ಗಾಂಧಿ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ. ನಿಮ್ ತರ ತಲೆ ಪ್ರಕಾಶಿಸ್ಕೊಂಡು ಹೃದಯ ಕಳ್ಕೊಂಡು ನಾನು ನಡ್ಕತಾ ಇಲ್ಲ. ಮನಸಾಕ್ಷಿ ಇಟ್ಕೊಳ್ಳಿ. ಗಂಟ್ಲು ಹೊಡ್ತಾರೆ ನಿಮ್ ಜೊತೆ ಮಾತಾಡಿ ಮಾತಾಡಿ. ಒಂದ್ ಮನೆ ಏನ್ರಿ ಒಂದು ಸಾತ್ವಿಕತೆ ಅನ್ಕೊಂಡು ನುಣಚ್ಕೊಳ್ತಿರಲ್ರಿ. ಸಿದ್ದರಾಮಯ್ಯನ ಅವತ್ತೇನ್ ಮಾತಾಡಿದ್ರೆ? ನೀವು ಪಾಠನ ಮಾಡಿ ಮಕ್ಳ ಜೊತೆ ಮಾತು ಯಾಕಂಡ್ರಿ, ಮಾತೇನೆ. ಆ ವಿಡಿಯೋನ ತಗೊಂಡು ಮತ್ತೆ ಟೆಸ್ಟ್ ಮಾಡ್ಬಿಡಿದೆ. ಒಂದೇ ಒಂದು 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 ಪದ ನಾನು ತಿರ್ಚಿರಿ ಕೇಳ್ಬಿಡಿ, ಒಂದು ಪದನ. ಯಾಕೆಂದ್ರೆ ನಾವು ಸ್ವಂತಿಗೆ ಇಟ್ಕೊಂಡರು, ಬಾಳ್ವೆ ಇಟ್ಕೊಂಡರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಆ ತರ ಇರೋನು. ಸಂಘ ಮಿಲೆಂಗೆ, ಸಂಘ ರಚೆಂಗೆ, ಸಂಘ ಜಿಯಂಗೆ, ಸಂಘ ಕಿಲಂಗೆ, ಲೆಟ್ಸ್ ಕಮ್ ಟುಗೆದರ್, ಲೆಟ್ಸ್ ಕ್ರಿಯೇಟ್ ಟುಗೆದರ್, ಲೆಟ್ಸ್ ಲಿವ್ ಟುಗೆದರ್, ಲೆಟ್ಸ್ ಏನ್ ರೈ ಜಗತ್ನಾದ್ಯಂತ ನಮ್ದು ಬೆಳಿಕತ್ತದೆ. ನಾವೇ ಕೃಷಿಕ ಮೂಲದಿಂದ ಬಂದನು, ಒಂದು ರೈತರ ಮೂಲದಿಂದ ಬಂದನು. ನೀವು ಭಾಗ್ಯನ ಇನ್ನೂ ಕಡುಬಡವರಿಗೆ ಕೊಡಿ, ಉಳ್ಳವರಿಗೆಲ್ಲ ಉಣಬಡಿಸ್ತೀನಿ. ಅದೆಂತ ಚೀಪ್ ಪಾಲಿಟಿಕ್ಸ್ ನೀವು ಮಾಡಿದ್ದು. ಉಳ್ಳವ್ರಿಗೆ ಯಾಕ್ರಿ? ಮಾದೇವಪ್ಪನಿಗೆ ಯಾಕ್ರಿ ಫ್ರೀ ಕರೆಂಟು? ನನಗೆ ಯಾಕ್ರಿ ಫ್ರೀ ಕರೆಂಟು? ನನ್ನ ಹೆಂಡತಿಗೆ ಯಾಕ್ರಿ ಫ್ರೀ ಬಸ್ಸು? ಮಾದೇವಪ್ಪನಿಗೆ ಏನ್ರಿ ಇದು? ಯಾರು ದುಡ್ಡು ತಾಣ ಯಾರಿಗೆ ಕೊಡ್ತಾ ಇದ್ರ ನೀವು? ಕಡು ಬಡವ್ರಿಗೆ ಕೊಡಿ. ನಿಮಗೆ ತಾಕತ್ತಿದ್ರೆ ನೀವು ಒಂದು ಭಾಗ್ಯನ ರೈತನ ಬೆಳೆಗೆ ಕನಿಷ್ಠ ಬೆಳೆ ಕೊಟ್ಬಿಡಿ. ನಿಮ್ ಕಣ್ಣಿಗೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಒಂದಿಲ್ವಾ? ನನಗೂ ಈ ಕೈ ಪುಟ್ಟದಿರ್ಬೋದು, ರಾಷ್ಟ್ರಪತಿನೂ ಗೊತ್ತಿದೆ, ಪ್ರಧಾನಮಂತ್ರಿಯವರು ಗೊತ್ತಿರ್ತಾರೆ, ಸರ್ವೋಚ್ಚ ಎಲ್ಲರೂ ನನಗೆ ಗೊತ್ತಿರ್ತಾರೆ. ಯಾಕೆಂದ್ರೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ನೈತಿಕತೆ, ಮಾನವತೆ ಇವೇ ನನ್ನ ಜೀವನದ ಬಂಡವಾಳ. ನಿಮ್ ತರ ಒಳಗೊಂದು ಹೊರಗೊಂದು ಆ ಕ್ಷಣಕ್ಕೆ ಈ ತರ ಅಧಿಕಾರ ತಾತಿ ನಾನು ಇವತ್ತು ಕತೆ ಏನಾಗಿರ್ಬೋದಾಯ್ತು ಗೊತ್ತಾಯ್ತರ? ಬಿಟ್ಕೊಟ್ಟ ನಾನು, ಬಿಟ್ಕೊಟ್ರಲ್ಲಿ ಬದುಕ ನಾನು. ಕೊಡೋರಲ್ವೇ ಅವ್ದು ಅರ್ಥ ಇರ್ತಾರೆ. ಎಷ್ಟೆಲ್ಲ ಸಾಹಿತ್ಯ ಅಕಾಡೆಮಿಗೆ ನಾನು ರಿಜೆಕ್ಟ್ ಮಾಡಿದ್ದೀನಿ ಕಣ್ರಿ. ರಾಜ್ಯೋತ್ಸವ ಪ್ರಶಸ್ತಿನ ರಿಜೆಕ್ಟ್ ಮಾಡಿದ್ದೀನಿ ನಾನು. ಮತ್ತೆ ನನ್ನ ತಾಕತ್ ಹಿಂಗಿರ್ಬೇಕು. ಒಳ್ಳೆರಿಗೆ ಕೊಡಿ, ಕನಸಾರ ಫಲಗಳನ್ನ ಹುಡುಕಿ 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 ಹೆಕ್ಕಿ ಕೊಡಿ, ಅವಾಗ ಒಪ್ಕೊಳ್ತೀನಿ. ನಿಮ್ಗೆಲ್ಲ ಲಾಬಿಗಿರಿ, ಚಮಚಾಗಿರಿ ಇದು ಮಾಡಿ ಇವೆಲ್ಲ ಮಾಡಿ ನಿಮ್ಮ ಬಾಯಿನ ನೀವ್ ಹೆಂಗೆ ಅಂತಂದ್ರೆ ನಿಮ್ಮನ್ನ ಮುಂಚೆ ಬಕೆಟ್ ಹಿಡಿತಿದ್ರು, ಅದು ಅಲ್ಲ ಕೈನೇ. ಈಗ ಬಾಯಿನ ತೊಳೆಯರಿಗೆ ಕೊಡ್ತಿರಲ್ರಿ, ನೋವಾಗುತ್ತೆ ಕಣ್ರಿ, ಸಂಕಟ ಆಗುತ್ತೆ. ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮ ಪರಿಶೀಲನೆ ನಿಮ್ಗೆ 100ಕ್ಕೆ 100ರಷ್ಟು ಪರಕೆಯ ಪದ ಆಗಿದೆ. ನಾನು ಉದ್ವೇಗದಲ್ಲಿ ಮಾತಾಡ್ತಾರ ಬುದ್ಧ ಪೂರ್ಣಿಮೆ ದಿನ. ಆದ್ರೆ ನನ್ಗೆ ಏನ್ ಮಾಡ್ತಾ ಇದ್ರಳೆ? ನೀವು ನ್ಯಾಯ ಕೊಡ್ಬೇಕು. ಬಸವಣ್ಣಂಗೆ ಉಲ್ಟಾ ಆಗ್ಬಿಟ್ರಲ್ರಿ. ಒಲೆ ಎತ್ತಿ ಉರಿದ್ರೆ ಧರೆ ಎತ್ತಿ ಹಂಗಾದಲ್ರಿ ನೀವು. ಯಾರಿಂದ ಯಾರು ಕೇಳ್ತಾ ಇದೀವ್ರಿ? ಸಿದ್ದರಾಮಯ್ಯನಿಗೆ ಫಸ್ಟ್ ಬೇರೆಯವ್ರನ್ನೆಲ್ಲ ಮಾತಾಡೋದ್ ಬಿಟ್ಟು ಏನ್ರಿ ಕೆಟ್ಟ ಕೆರಾಡ್ ಶಾಂಬಟ್ ತಗೊಂಡೋಗಿ ಬಿಡಿಯನೇ ರೀ ಎಲ್ಲಾರ ಚಾಲೆಂಜ್ ಮಾಡಿರಿ. ಅವ್ರು ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರೆ ಅವತ್ತೇ ಗೊತ್ತಾಯ್ತೀವ ಏನ್ ಬಂಡವಾಳ. ಉಂಡು ಮನೆಗೆ 2 ಬಗಿತಾರೆ. ಮನುಷ್ಯನಿಗೆ ಹಿಂದಿನ ಹೆಜ್ಜೆನೇ ಇಮ್ಮಡಿ ಕೊಳೆ ತೊಳೆ ಅಂತ ನಮ್ಮ ಅವ್ವ ಹೇಳಿದ್ಲು. ಅದನ್ನ ಚೆನ್ನಾಗಿ ತಿಳ್ಕೊಬೇಕು. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡವರು, ನಮಗೂ ಇದೆ, ನಮಗೂ ಹಿನ್ನೆಲೆ ಇದೆ. ನಾವೇ ಎಂ ಚಂದ್ರಶೇಖರ್, ಗೋವಿಂದೇಗೌಡರು, KH ರಂಗ, ಬುದ್ಧ ಪ್ರಜ್ಞೆ ರೇ ಚೀಫ್ ಮಿನಿಸ್ಟರ್ಗಿರನ್ನ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತಕ್ಕೋಸ್ಕರಕ್ಕೆ ಅರಸೂರ್ ಜೊತೆ ಎತ್ಕೊಂಡು. ಆ ಸಾಕ್ಷಿ ನನ್ನ ಹತ್ರ ಇದೆ. ನಿಮ್ ಸಿದ್ದರಾಮಯ್ಯ ಹತ್ರ ಅಂಟ್ಕೊಂಡು ಕೂತ್ಕೊಳ್ಳಲ್ಲ, ಅಂಟ್ಕೊಂಡು ನೋನು ಸಮಾಜವಾದಿ. ಯಾವ ಸಮಾಜ ವ್ಯಾಧಿ ಕಡೆ ನೀನು ಆ ಕಾಲದಲ್ಲಿ ಇದ್ದೆ, ಇವತ್ತು ಸಮಾಜ ವ್ಯಾಧಿ. ಹಿಂಗೆ ಹೇಳು, ನೋನು ಸಮಾಜ ವ್ಯಾಧಿ ಅಂತ ಹೇಳು. ಆ ವೈನ್ಗೆ ಹೇಳ್ರಿ ಸ್ವಲ್ಪ ನೈತಿಕತೆ, ಒಂದ್ ಸ್ವಲ್ಪ ಯೋಚನೆ. ಬುದ್ಧ ಪೂರ್ಣಿಮೆ ದಿನ ಇವತ್ತು ಒಂದ್ ಸ್ವಲ್ಪ ಯೋಚನೆ ಮಾಡಕ್ ಕೇಳಿ. ಈ ತರ ಏನ್ ಸಾರ್ವಜನಿಕವಾಗಿ ಒಂದು ವ್ಯಕ್ತಿನ ಅವತ್ ನೋಡಿರ ಅಮ್ಮನ ಹಿಂಗೆ ಹೇಳಿತಾನೆ. ಅಲ್ಲಿ ಯಾವ್ದೋ DC ನೋಡಿರ ರೀ, DC ಕಂಡ್ರಿ ಜಿಲ್ಲಾಧಿಕಾರಿ ಕಂಡ್ರಿ, ಅವನು ಅಲ್ಲಿಗೆ ಜಿಲ್ಲಾಧಿಕಾರಿ ಆಗಿರ್ತಾನೆ, ದಂಡಾಧಿಕಾರಿ. ಮನಸ್ಸು ಮಾಡಿದ್ರೆ ಅಲ್ಲಿ ನನ್ನಂತರ ಏನೋ ಇದ್ರೆ ಅಲ್ಲೇ ಅರೆಸ್ಟ್ ಮಾಡಿಸ್ತಿದ್ದೆ ಸಿದ್ದರಾಮಯ್ಯನ. ಏನ್ ಕಡೆ ಸಿದ್ದರಾಮಯ್ಯನ ಏನ್ ಸರ್ವಾಧಿಕಾರನ, ಡಿಕ್ಲೇಟರ? ಆ ವೈನ ಕೈನಲ್ಲಿ ನಿಮ್ಗೆ ಇಷ್ಟಾದ್ಮೇಲೆ ಇನ್ನೂ ಅಧಿಕಾರಿ ಕಂಡ್ಕತಿರಲ್ರಿ. ಇಡೀ ಅಧಿಕಾರಿ ಒಳದ ನೈತಿಕ ಶಕ್ತಿನ ಕಳೀತಾ ಇದ್ದೀರಿ ನೀವು. ಅವ್ರ ಕುಟುಂಬದವ್ರು ಏನ್ ಅನ್ಕೋಬೇಕು ರೀ? ಅವ್ರ ಮಕ್ಳುಗಳು ಏನ್ ಅನ್ಕೋಬೇಕು? ಇದೇ ಇನ್ಸಿಡೆನ್ಸ್ ಸಿದ್ದರಾಮಯ್ಯಂಗೆ ಆಗ್ಬಿಟ್ಟಿದ್ರೆ ಅವನು ಎತ್ತಿ ತಿರುಗಿಸಿ 2 ಕಪಾಳ ಕೊಡ್ಬಿಟ್ಟಿದ್ರೆ ಅರ್ಥ ಮಾಡ್ಕೊಳ್ರಿ. ನೀವು ದಯಮಾಡಿ ನಿಮ್ಮಂತರಿಂದಲೇ ಸಿದ್ದರಾಮಯ್ಯ ಕೆಡ್ತಾ ಇರೋದು. ನೀವು ಎಚ್ಚರಿಸ್ತಾ ಇಲ್ಲ. ನೀವು ಒಳಗೊಂದು ಹೊರಗೊಂದು, ತುಳುಕು ಬಳುಕು. ನೀವು ಹೆಂಗೆ ಅಂತಂದ್ರೆ ಹಂಗೆ. ಈಗ ನಿಮ್ ಕಾಂಗ್ರೆಸ್ ಪಾರ್ಟಿ ಅಂದ್ರಿಕಿ ಮುಂಚೆಗಳು ಕೃಷ್ಣರಾವ್ ಅಂತ ಇದ್ರಲ್ಲ, ಆ ತರ ನೀವು ಒಂದ್ ಸ್ವಂತಿಕೆ ಇಟ್ಕೊಳ್ಳಿ. ನನ್ನ ಕೊನೆ ಪೈರಿ ನೀರುಣಿಸಿ. ಬುದ್ಧ ಅಂದ್ರೆ ನನ್ನ ನೊಂದು ಬೆಂದು ಬಸವಳದವ್ರು ಇವತ್ತು ಅಲ್ಲೇ ಇದ್ದಾರೆ ಕಣ್ರಿ. ಅವ್ರನ್ನ ಕೊಡಿ. ಎಲ್ಲ ನನಗೇನಾಗಿದೆ ಅಂದ್ರೆ
ತೋತ್ತರಿಕ ನಿಮ್ಮ ಹತ್ರಕ್ಕೆ ಏನ್ರಿ ಮಾತಾಡೋದು? ನಿಮ್ಗೆ ಏಸ್ಕೇನಕ್ಕೂ ಸಾಸೆ ಆಗುತ್ತೆ ಕಣ್ರಿ. ಸಾಂಕ್ರಾಮಿಕ ರೋಗ ಆಗಿದ್ರೆ ರಾಜಕಾರಣನೂ ಹಂಗೆ ಆಗಿದೆ, ಸಾಂಸ್ಕೃತಿಕ ರಾಜಕಾರಣ ಆಗಿದೆ, ಸಾಹಿತ್ಯನೂ ಹಂಗಾಗಿದೆ ಕಣ್ರಿ. ಬ್ಯಾಡ ಕಣ್ರಿ. ಒಳ್ಳೆಯರಾಗ್ರಿ, ಒಳ್ಳೆ ಮನುಷ್ಯರಾಗ್ರಿ, ಒಳ್ಳೆಯ ಬುದ್ಧ ನೆನೆಸ್ಕೊಳ್ರಿ, ಬಸವಣ್ಣ ನೆನೆಸ್ಕೊಳ್ರಿ, ಗಾಂಧಿ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಇವ್ರು ನೆನೆಸ್ಕೊಳ್ರಿ, ಶರೀಫ್ ನೆನೆಸ್ಕೊಳ್ರಿ. ಎಲ್ಲ ಇವತ್ತು ಏನಾಗಿದೆ ಅಂದ್ರೆ ಅದು ಯಾವ ಇದು ಚಲೋ ಹೇಳ್ತೀನಲ್ಲ, ಬೇಡ. ನಿಮ್ಮ ಬಗ್ಗೆ ನಾನು ತುಂಬಾ ಇವಾಗಲೂ ಹೇಳ್ತೀನಲ್ಲ, ಬಿಳಿ ಮನೆ ಅಂದ್ರೆ ಬೆಳಗಿರೋದಲ್ಲ ಹಾಲು ಅಂತ ನಾನು ನಂಬಿದ್ದೆ. ಈಗ ಅಲ್ಲ, ನೀವು ಅದನ್ನ ನಾನು ಮುಂದೆ ಏನಕ್ಕೆ ಗೂಟ ಕೂತ್ಕೊಳ್ಳಕ್ಕೆ ಅಂಟ್ಕತಿರಲ್ಲ, ಫೇವಿಕಲ್ ತರ ಅಂಟ್ಕತಿರಲ್ಲ ನೀವು ಯಾರು. ರೀ, ಮೋದಿ ಸರ್ಕಾರದಲ್ಲಿ ಎಂತ ಕ್ರಿಸ್ಟಲ್ಗಳನ್ನ ಅಧಿಕಾರದಲ್ಲಿ ಇಟ್ಟಾರೆ ಗೊತ್ತಾನೆ? PK ಮಿಶ್ರಾ, ಅಮಿತ್ ಖರೆ, ಅಜಿಟ್, ಯಾರೇನೆ ದೇಶಕ್ಕೆ ಬದ್ಧವಾಗಿದ್ದಾರೆ ಕಂಡ್ರೆ ಜೀವ ಕೊಡ್ತಾರೆ. ನೀವು ಅದರಲ್ಲೂ ಒಂದು ರಾಜಕೀಯ, ನಿಮ್ಮ ದೇಶ ದೃಷ್ಟಿ ಬಂದರೂ ಪಕ್ಷ ರಾಜಕೀಯ ಮಾಡ್ತಿರಲ್ರಿ. ನೀವೆಲ್ಲ ಮನುಷ್ಯರೇನ್ರಿ? ನೀವು ಮನುಷ್ಯರ ನಾವು ಮಾನವೀಯತೆ ಉಟ್ಕೊಂಡಿರೋ ಕಂಡ್ರೆ ನಮಗೂ ಮಾನವೀಯತೆ ಇದೆ. ಆದ್ರೆ ನಮ್ಮ ಮಾನವೀಯತೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಮಾನವೀಯತೆನೇ ಬೇರೆ. ನೀವು ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಬದುಕಂತರು, ನಾವು ಒಲವೇ ಜೀವನ ಸಾಕ್ಷಾತ್ಕಾರದಲ್ಲಿ ಬದುಕ್ತೀವಿ ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನಾದ್ರೂ ಎಚ್ಚೆತ್ಕೊಂಡು ದಯಮಾಡಿ ಪುರುಷೋತ್ತಮ ಬಿಳಿಮರೆ, ನೀವು ಮಾತಾಡಿದ್ದು ಸತ್ಯ ಅನ್ನೋದು ನೀವು ಟೆಸ್ಟ್ ಹಾಕ್ಸಿ. ಹ್ಞೂ ಅಂತ ಸತ್ಯ ಈ ಕ್ಷಣ ನನ್ನಂತ ರಾಜೀನಾಮೆ ಕೊಟ್ಬಿಟ್ಟು ಬರೀವೆ. ನೀವು ಪುನಃ ಅಲ್ಲಿಗಿಂಚ್ಕೊಂಡು ಹೋಯ್ತಿರಲ್ರಿ. ಅದೇ ಇಷ್ಟು ಆದ್ರೂ ಅಲ್ಲರಿ ಒಂದು ಪಶ್ಚಾತ್ತಾಪ ಅನ್ನೋದು ಬೇಡವಾ? ಮುಕುಂದರಾಜಿ ಪಶ್ಚಾತ್ತಾಪ ಬೇಡವಾ? ಒಂದು ತಪ್ಪು ತಿತ್ತಲ್ಲಿ ನಡೀತಾನವ. ಏನ್ರಿ ಸರ್ಕಾರ ಇದು? ಇದೇನು ಸರ್ಕಾರನೇನ್ರಿ? ಅಲ್ಲಂಡೆ ಸರ್ಕಾರ, ಸಾಂಕ್ರಾಮಿಕ ರೋಗ ಸರ್ಕಾರ ಇದು. ಸಾಂಕ್ರಾಮಿಕ ರೋಗ. ಏಸ್ಕೆ ಅಂತ ಅನ್ನಕ್ಕಲ್ಲ, ಏಸ್ಕೆ ಕಮ್ಮಿ ಆಗುತ್ತೆ, ಮಣ್ಣು ಹಾಕಿ ಗೊಬ್ಬರ ಆಗ್ಬಿಡುತ್ತೆ. ದಯಮಾಡಿ ನಿಮ್ಮನ್ನು ನೀವು ಅರ್ಥೈಸ್ಕೊಳ್ಳಿ, ನಿಮ್ಮನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ, ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ, ಪಶ್ಚಾತ್ತಾಪ ಪಡಿ, ಒಳ್ಳೆ ಮನುಷ್ಯರಾಗಿ ಒಳ್ಳೆ ಆಡಳಿತ ಕೊಡಿ, ನನ್ನ ಜನಕ್ಕೆ ಇದು ಕೊಡಿ. ಒಂದು ಕಾಲದಲ್ಲಿ ನಂಬಿಕೆ ದೇವರಾಗಿತ್ತು ಸಿದ್ದರಾಮಯ್ಯ, ಏನಂದ್ರೆ ಭಗವಾನ್ ಆಗಿದ್ದ, ಇವತ್ತು ಸೈತನಾಗಿದ್ದಾರೆ. ನನಗಾಗುತ್ತೆ ಅದು ನನ್ನ ನಂಬಿಕೆ ಬೇರುಗಳನ್ನ ಕಡಿಯೋ ಗುಣ. ಯಾರು ಕಡಿತಲ್ಲ, ಸಿದ್ದರಾಮಯ್ಯ ನಿಮ್ಮಂತರ ಸೇರಿ ನನ್ನ ನಂಬಿಕೆ ಬೇರುಗಳನ್ನ ಕಡಿತಾ ಇದ್ದೀರಾ. ನಮಗೂ ಒಂದು ಇತಿಹಾಸ ಇದೆ, ನಮಗೂ ಒಂದು ಹಿನ್ನೆಲೆ ಇದೆ, ನನಗೂ ಒಂದು ಒಡ್ಡಾಟಗಳಿದೆ, ಎಂತೆಂಥ ಘನಸಾರ ಫಲಗಳ ಜೊತೆಗೆ. ಅದಕ್ಕೆ ನಾವು ಇಷ್ಟರು ಈ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ನೈತಿಕತೆ, ಮಾನವತೆ ಇದನ್ನ ಇಟ್ಕೊಂಡು ನನ್ನೊಂಥರ ಹೆಂಗಾರ ತಿಳಿ ನೀರಿದ್ದಂಗೆ ನಮ್ಮ ಬಾಳು. ನಿಮ್ಮ ಥರ ಬಿಡ್ರಿ, ಏನೋ ಮಾತಾಡ್ತೀರಂತ ನೀವು. ನಾನು ಹೋಗಿ ನಿಮ್ಮ ಜೊತೆ ಏನೋ ಹೇಳಿದೆ ಸುಮ್ತರ ಹತ್ರ ಕಷ್ಟ ಸುಖ ಹೇಳ್ಕೊಂಡಂಗೆ ಆಗ್ಬಿಡ್ತು ನಮ್ಮ ಬಾಳು. ಹಂಗೆ ಮಾಡ್ಬಿಟ್ರಿ ನೀವು. ಯಾಕೆ ನೀವು ಈ ಜನ್ಮದಲ್ವೇ ಯಾವತ್ತೂ ಬದಲಾಗಲ್ಲ ಬಿಡಿ. ನಿಮ್ಮ ಇಡೀ ಸಿದ್ದರಾಮಯ್ಯ ಸರ್ಕಾರ ಥರ ಇದೆಯಲ್ಲ, ಒಂದು ಪಟಾಲಮ್ಮ ಎಲ್ಲ ಹೆಂಗಂದ್ರೆ ಕೊಳ್ಳುವಾಕ ನುಂಗುವಾಕ ಸಂಸ್ಕೃತಿ ಅಂಟ್ಕೊಂಡ್ಬಿಟ್ಟಿದಾರ ನಿಮ್ಗೆ. ಅದಕ್ಕೆ ಬೇಕಾದ ಏನೇನು ಸರ್ಕಸ್ಸು ಎಲ್ಲ ಸಕದ ಮಾಡ್ಬಿಡ್ತೀರಪ್ಪ. ಅಯ್ಯೋ ಹೋಗಪ್ಪ, ನೀನು ಚೆನ್ನಾಗಿರಪ್ಪ, ಒಳ್ಳೆನಾಗಿರಪ್ಪ. 6 ತಿಂಗಳು ಕೂಳು ಬರ್ತದೆ ಕಣೆ. ಎಷ್ಟು ಜನ ಗಣಸಾರ ಫಲಗಳವೆ, ಬಿಟ್ಕೊಡೆ ಒಂಚೂರು. ಅವ್ನು ಮುಕುಂದರಾಜ್ ಒಂದು ತಿಂಗಳು ಕಾಳು ಬರ್ತದೆ, ಬಿಟ್ಕೊಡೆ. ಎಲ್ಲ ಅಲ್ಲೂ ನುಂಗ್ತೀರ ಇಲ್ಲೂ ನುಂಗ್ತೀರಲ್ರಯ್ಯ, ಬರೀ ನುಂಗುಬಾಕ ಕೊಳ್ಳುಬಾಕ. ಬೇಡ ಕಣ್ರಪ್ಪ, ಒಳ್ಳೆರಾರಪ್ಪ. ನೋಡ್ರಯ್ಯ, ನೆನ್ಸ್ಕೊಳ್ರಯ್ಯ, ಈ ಸ್ವಾತಂತ್ರ್ಯಕ್ಕೋಸ್ಕರ ತುಂಬ ಜನ ತ್ಯಾಗ ಬಲಿದಾನ ಮಾಡ್ಯಾರ ಕಣ್ರಯ್ಯ. ನಿಮ್ಮ ಕಾಂಗ್ರೆಸ್ ಅಂತಾರಲ್ಲ ಹಂಗಲ್ಲ. ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್, ಗಾಂಧಿ, ಬಹಳಷ್ಟು. ಅಂಬೇಡ್ಕರ್ಗೆ ಏನ್ ಮಾಡ್ಬಿಟ್ರೆ, ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತು? ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮಲ್ಲಿಕಾರ್ಜುನ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ನಾಮಕಾವಸ್ಥೆಗೆ. ಅವನ ಮಗ ಇಲ್ಲಿ ಮಿನಿಸ್ಟ್ರು. ಏನಿದ್ದಾರೆ ನಿಮಗೆ ನ್ಯಾಯ? ನೀವು ಸಮಾಜವಾದಿಗಳು ಅಲ್ಲರಿ, ಸಮಾಜ ವ್ಯಾಧಿಗಳು ನೀವು. ಗಂಟಾಘೋಷವಾಗಿ ಹೇಳ್ತೀನಿ, ಸಮಾಜ ವ್ಯಾಧಿಗಳು. ನಿಮ್ಗೆ ಯಾರ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ. ಶಾಂತವೇರಿ ಗೋಪಾಲ್ಗೌಡ್ರ ಹೆಸರು ಹೇಳಕ್ಕಿಲ್ಲ. ಕಡದಾಳು ಮಂಜಾಪುರ ರೀ ಚೀಫ್ ಮಿನಿಸ್ಟರ್ ಬಂದ್ಮೇಲೆ ಅಡ್ವೊಕೇಟ್ ಗಿರಿ ಮಾಡಕ್ ಹೋಗ್ತಾರೆ ಕಣ್ರಿ. ನಾನು ಕನಕಪುರ ರೂರಲ್ ಕಾಲೇಜಲ್ಲಿ ಓದಿದ ವಿದ್ಯಾರ್ಥಿ, ಹೆಮ್ಮೆಯಿಂದ ಹೇಳ್ತೀನಿ. ಕರ್ಮೈಗೆ ಕರಿಯಪ್ಪನವರು ಮಂತ್ರಿ ಆಗ್ರೆ, ಬೇಡವ್ರಿ ನಾನು ಇಲ್ಲಿ JOCSಗೆ ಇದು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ನಿತ್ಯ ಸಚಿವ ಶಂಕರೇಗೌಡರು ನಮ್ಮ ಕಡೆ ಬಹಳ ಘನಸಾರ ಫಲಗಳಿವೆ. ಈಗ ನಿಮ್ಗೆ ಹೆಚ್ಚಿಗೆ ಆಯ್ತು, ನಿಮ್ಮನೆ ಕಿಮ್ಮನ ರತ್ನಾಕರನ್ ಕೇಳಿ ನಾನು ಯಾರು ಅಂತ. ಇಲ್ಲೇ ನಿಮ್ಮಲ್ಲಿ ಒಂದು ಸಾತ್ವಿಕತೆ, ಒಂದು ಪ್ರಾಮಾಣಿಕತೆ, ಒಬ್ರು ಅಧ್ಯಕ್ಷರಾಗಲ್ಲ ಸಿ ನಾರಾಯಣ ಸ್ವಾಮಿ ಅವರು, ಕರ್ನಾಟಕ ಹಣಕಾಸು ಅವ್ರನ್ನ ಕೇಳ್ಕೊಳ್ಳಿ. ನೀವು ನನಗೆ ಅಜೆಂಡಾ ತರಕ್ ಹೋಗ್ಬೇಡಿ. ನಿಮ್ಮ ತಪ್ಪುಗಳಿದ್ದ ಒಪ್ಕೊಳ್ಳಿ, ತಿದ್ದಿ ನಡೀರಿ. ಇವತ್ತು ನೀವು ಅದನ್ನು ಸಮರ್ಥಿಸ್ಕೊಳಕ್ ಹೋಗಿ ಮತ್ತೆ ಬೇಡ ಸರ್. ಒಂದರಲ್ಲಿ ಸತ್ಯ, ನೀವು ನನಗೆ ತಾಯ್ತನದ ಪ್ರೀತಿ ಕೊಟ್ಟಿದ್ರು, ಈಗ ಮತ್ತೆ ವಿಷ ಕೊಡ್ತಾ ಇದ್ರು ನೀವು. ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಯಾರನ್ನೂ ದ್ವೇಷಿಸ್ತಾ ಇಲ್ಲ, ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀನಿ. ಎಲ್ಲರ ಇಡೀ ಜೀವ ಸಂಕುಲ ಚೆನ್ನಾಗಿರ್ಬೇಕು ಅಂತ. ಎಲ್ಲೂ ನಾನು ಯಾವುದೇ ವ್ಯಕ್ತಿಯ ಗುಂಪ ಪಕ್ಷದ ವಕ್ತಾರ ನನ್ನೊಳಗಡೆ ಆಗ್ತಾ ಇತ್ತು, ಭಾವಸ್ಫೋಟ ಆಗ್ತಾ ಇತ್ತು, ನನ್ನ ನಂಬಿಕೆ ಬೇರೆಗಳು ಕಳೆದೋದು. ಅದು ಕಂಡಾಗ ಅದನ್ನು ವ್ಯಕ್ತಪಡಿಸಿದ್ದೇನೆ. ಬೇರೆ ಯಾರೋ ನನ್ನ ತಪ್ಪುಗಳು ಹಿಂಗೆ ಹೇಳಿ ನಾನು ಅವ್ರಿಗೆ ತಲೆ ಬಾಗ್ತಿದ್ದೆ. ನೀವು ಹಂಗಲ್ಲ, ಅದಕ್ಕೆ ಏನೇನೋ ಕಾರಣ ಹುಡ್ತೀರ, ಹಂಗೆ ಮಾಡಬೇಡಿ. ಬುದ್ಧನ ನೆನೆಸ್ಕೊಳ್ಳಿ, ಸದಾ ಒಳ್ಳೇದಾಗ್ಲಿ.
ಎಲ್ಲ ಇಡೀ ಜೀವ ಸಂಕಲ ತಣ್ಣಗಿರ್ಲಿ. ನೊಂದು ಬೆಂದು ಬಸವಳಿ ಕೊನೆ ಪೆರುಗಳು ಇನ್ನಾರು ಒಂಚೂರು ನೀರುಣಿಸಿ ಕಾಯ ವಚ ಮನಸ ಮಾಡಕ್ಕೆ ಹೇಳಿ. ಎಲ್ಲರೂ ಒಂದು ಅರಿವಳಿಕೆ ಕೊಡಿ. ಅಧಿಕಾರಿ ಕಂಟ್ಕೊಂಬಿಟ್ಟು ಊಟದ ಕಾರಲ್ಲಿ ಓಡಾಡೋದೇ ನಿಮ್ಗೆ ದೊಡ್ಡಸ್ತಿಕೆ ಆಗಬಾರ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ಕಾರ.